ಯಾರು ಮೈಂದ ಮತ್ತು ಜೈನ ಇಬ್ಬರು ಸಹ ಅತ್ಯಂತ ಬಲಶಾಲಿಗಳು. ಅಂದ್ರೆ ಅತ್ಯಂತ ಅಮೋಘ. ಯಾಕೆಂದ್ರೆ ರಾಮಾಯಣದಲ್ಲಿ ಬಹಳ ತುಂಬಾ ಜೋರಾಗಿ ಅವನು ಜೈನ ಯುದ್ಧ ಮಾಡಿದ್ದಾನೆ ಅನ್ನೋದು ಸಿದ್ಧಕಾಂತದಲ್ಲಿ ಬರುವಂತ. ಅವನಿಗೆ ನರಕಾಸುರ ಅನ್ನೋದು ಗೊತ್ತಾಗ ಅವನಿಗೆ ಋಣ ತೀರಿಸ್ಬೇಕು ಅಂತ ಎಲ್ಲ ಅದನ್ನ ನಾಶ ಮಾಡಿದಂತಹ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯಗಳನ್ನೆಲ್ಲ ಹಾಳು ಮಾಡ್ತಾ ಬರ್ತಾ ಇದ್ದಾನೆ. ನಗರಗಳು, ಗ್ರಾಮಗಳು, ಗೋಕುಲಗಳು ಎಲ್ಲವನ್ನು ಸಹ ಬೆಂಕಿ ಇಟ್ಟು ಸುತ್ತಾ ಇದ್ದಾನೆ. ಕೆಲಸ ಜನ ಇರುವಂತಹ ಪ್ರದೇಶಗಳ ಮೇಲೆ ಹಾಕಿ ಅದನ್ನು ನಾಶ ಮಾಡ್ತಿದ್ದ. ಎಲ್ಲಿ ಆನರ್ಥ ಅಂದ್ರೆ ದ್ವಾರಕಾ ಇತ್ತೋ ಅಲ್ಲಿ ಕೃಷ್ಣ ವಾಸವಾಗಿದ್ದರಿಂದ ಅಲ್ಲಿ ಇವನ ಹಾವಳಿ ತುಂಬಾ ಹೆಚ್ಚಾಗುವುದು. 10,000 ಆನೆಗಳ ಬಲ ಇತ್ತು ದುರ್ಯೋಧನಿಗೆ. ಅವನು ಸಮುದ್ರ ಮಧ್ಯದಲ್ಲಿ ನಿಂತು ಹೀಗೆ ಎಲ್ಲ ಕೈಗಳಿಂದ ನೀರು ಹರಿಸಿದ್ರೆ ಆ ಸುತ್ತಮುತ್ತ ಇರುವಂತಹ ಪ್ರದೇಶಗಳೆಲ್ಲ ಹೋಗ್ಬಿಡ್ತದೆ. ಅಷ್ಟು ಸಾಮರ್ಥ್ಯ ಇತ್ತು. ಅವನು ಸಾಮಾನ್ಯವಾಗಿ ದುಷ್ಟರದೆಲ್ಲ ಯಾವಾಗಲೂ ಸಹ ಸೌಮ್ಯರ ಮೇಲೆ ತಾನೇ ಪ್ರಭಾವ. ಮನುಷ್ಯಶ್ರೇಷ್ಠ ಶ್ರಮಗಳಿರುವಂತಹ ಮರವನ್ನೆಲ್ಲ ಮುರಿಯೋದು, ಯಜ್ಞಕೊಂಡರ ಜೊತೆಗೆ ಅಮೇಧ್ಯಗಳನ್ನೆಲ್ಲ ಸುರಿದು ಆದ ಅಗ್ನಿಗಳನ್ನೆಲ್ಲ ಅಪವಿತ್ರಗೊಳಿಸೋದು, ಹೀಗೆ ಮಾಡಿ ಅವನು ಸ್ತ್ರೀಯರ ಶೀಲವನ್ನು ಸಹ ಹಾಳು ಮಾಡ್ತಾ ಇರುವಂತಹ ಅವನು ತನ್ನ ಕೈಗೆ ಸಿಕ್ಕಿದಂತಹ ಸ್ತ್ರೀ ಪುರುಷರನ್ನೆಲ್ಲ ಬೆಟ್ಟದ ಗುಹೆಯಲ್ಲಿ ಅವರನ್ನ ಒಳಗೆ ತಳ್ಳಿ ಕಣದ ಗುಡ್ಡದೊಳಗೆ ತಳ್ಕೊಡುತ್ತ ಹಾಗೆ ದೊಡ್ಡ ಬಂಡೆಗಳಿಂದ ಮುಚ್ಚಿಬಿಡ್ತಿದ್ದ. ಎಲ್ಲರೂ ಸಾಯಿಲಿ ಅನ್ನೋ ಉದ್ದೇಶದಿಂದ ಹೀಗೆ ದೇಶಕ್ಕೆ ಎಲ್ಲ ದ್ರೋಹ ಮಾಡ್ತಾ ಅವನು ಒಮ್ಮೆ ರೇಗತಕಿಗೆ ಬರ್ತಾನೆ. ಅಲ್ಲಿ ಮಧುರವಾದ ಸಂಗೀತದ ಶ್ರವಣ ಆಗುತ್ತೆ. ಎಲ್ಲಿ ಯಾರು ಅಂತ ನೋಡಿದಾಗ ಅಲ್ಲಿ ಅತ್ಯಂತ ಬಲರಾಮ ಕಮಲದ ಮಾಲೆ ಅಂತ ಇರುತ್ತೆ. ಇವತ್ತೆರ ಮಧ್ಯದಲ್ಲಿ ಕುಳಿತಿರುವುದು ಕಣ್ಣುಗಳು. ಬಲರಾಮ ಮದ್ಯವನ್ನು ಕುಡಿದಾನೆ. ಕಣ್ಣುಗಳು ಆ ಮರದ ತುಂಬಿರೋದು ಚಾಂಚಲ್ಯ ತೋರಿಸ್ತಾ ಇದೆ. ಬಲಿಷ್ಠವಾದ ದೇಹ ಮರಗದ ಹಾಗೆ ಶೋಭಿಸ್ತಾ ಇದ್ದ. ಅವನನ್ನು ನೋಡಿ ಇವನು ಅಲ್ಲಿ ತನ್ನ ಕೀಟ್ಲೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲೇ ಕಬ್ಬಿ ಮರದ ಕೊಂಬೆಯನ್ನೇರಿ ಮರಗಳನ್ನೆಲ್ಲ ಅಲ್ಲಾಡಿಸ್ತಾ ಶಬ್ದ ಮಾಡಿ ತಾನು ನೀರಿ ಅಂತ ತನ್ನ ದೊಡ್ಡ ಬೃಹತ್ತಾದ ಶರೀರದ ಗಾತ್ರವನ್ನು ಸಹ ತೋರಿಸಿಕೊಂಡ. ಬಲರಾಮನ ಜೊತೆ ಇದ್ದಂತಹ ಗೋಪಿಕಾ ಸ್ತ್ರೀಯರೆಲ್ಲರೂ ಸಹ ಸ್ತ್ರೀಯರಲ್ಲಿರುವಂತಹ ನಿಜವಾದಂತಹ ಚಾಂಚಲ್ಯ ಬುದ್ಧಿ, ಹಾಸ್ಯಪ್ರಿಯತೆ ಇದೆಲ್ಲವೂ ಸಹ ಇರೋದ್ರಿಂದ ಈ ಕವಿಚರಿತೆಯನ್ನು ನೋಡಿ ಅವರು ಒಂದು ರೀತಿಯಾಗಿ ಆನಂದ ನಗೋದಕ್ಕೆ ಶುರು ಮಾಡಿ ಅದು ಅವರ ಪ್ರತಿಕ್ರಿಯೆಯಾಗಿ ಅವರನ್ನ ನೋಡ್ತಾ ಒಂದಷ್ಟು ಹಾವಭಾವಗಳಿಂದ ಅವರನ್ನ ಇನ್ನೂ ಕೆಲವು ಹಾಗೆ ಮಾಡ್ತು. ಅಷ್ಟೇ ಎಲ್ಲ ಸ್ತ್ರೀಯರಿಗೆ ತನ್ನ ನೋಡ್ತಾನೆ ಇದ್ದಾನೆ. ಸ್ತ್ರೀಯರಿಗೆ ತನ್ನ ಹಿಂಭಾಗವನ್ನು ತೋರಿಸಿ ಅವಮಾನವನ್ನು ಮಾಡಿಸಿ ಆಗ ಬಲರಾಮ ಚಿಟ್ಟೆಯಿಂದ ಒಂದು ಕಲ್ಲನ್ನ ಕಬ್ಬಿಯ ಕಡೆಗೆ ಎಸೆತಾನೆ. ಆ ಕಲ್ಲಿನ ಹೊಡ್ತಾ ತಪ್ಪಿಸ್ಕೊಂಡಂತಹ ಅದು ಅವರ ಮಂತ್ರಿ ಕಲ್ಪನೆ ಎತ್ತುಕೊಂಡು ಹೋಗಿಬಿಡ್ತು. ಅಷ್ಟೇ ಅಲ್ಲ, ಬಲರಾಮನನ್ನ ಅಭಾಸ್ಯ ಮಾಡ್ತಾ ರೇಗಿಸ್ತಾ ಮತ್ತೆ ಕಲ್ಪವನ್ನ ಒಡೆದು ಅವನ ಬಟ್ಟೆಯನ್ನು ಸೆಳೆದು ಹಾಡ್ದು. ಇದು ಅದರ ಕಪಿಯ ಚೇಷ್ಟೆಯಿಂದ ತುಂಬಾ ಹಿಂಸೆ ಅನ್ನಿಸ್ಬಿಟ್ಟು ಬಲರಾಮನಿಗೆ. ಹಾಗಾಗಿ ಅದನ್ನ ಏನಾದ್ರು ಮಾಡಿ ನಾಶ ಮಾಡಬೇಕು, ಇದರ ಹಾವಳಿ ಇಲ್ಲಿ ಇನ್ನು ಹೆಚ್ಚಾಗ್ಬಿಡುತ್ತೆ ಅಂತ ಅವನು ತನ್ನ ಮುಸಲವನ್ನ ಹಲಾಯದವನ್ನ ಕೈಗೆತ್ತಿಕೊಂಡ. ದ್ವಿವಿಧನು ಸಾಲವೃಕ್ಷವನ್ನು ಕೈಯಿಂದ ಮುರಿದು ಕ್ಷಣ ಅವನು ದ್ವಿವಿಧ ಬಲಭದ್ರನ ತಲೆಯ ಮೇಲೆ ಕುಕ್ಕೋದಕ್ಕೆ ಶುರು ಮಾಡಿದಾಗ ಪರ್ವತದ ಹಾಗೆ ಎಲ್ಲಾಡದೆ ನಿಂತು ಬಿಟ್ಟು ಆ ವೃಕ್ಷದ ಪಾತ್ರವನ್ನು ಸೇರಿಸಿಕೊಂಡು ಸುನಂದ ಎನ್ನುವಂತಹ ಮೊಸಳಾಯುಧದಿಂದ ದ್ವಿವಿಧನ ಶಿರಸ್ಸನ್ನ ಅಪ್ಪಳಿಸ ತಲೆ ಒಡೆದು ಹರಿದ ರಕ್ತಧಾರೆ ಕೈಲಿಕಾದ ಧಾತುಗಳು ಎಲ್ಲ ಕಡೆ ವ್ಯಾಪಿಸಿದ ರೀತಿಯಲ್ಲಿ ಅವನು ದೊಡ್ಡ ಬೃಹತ್ತಾದ ದೇಹ ಹಾಗೆ ಕಾಣಿಸ್ತ. ಅಷ್ಟೇ ಇಲ್ಲ, ಅವನು ಸಹ ಮೊಸಳ ಅಂದ್ರೆ ಒಣಕೆ ಅದರ ಪ್ರಹಾರವನ್ನು ಸಹ ಲೆಕ್ಕಿಸದೆ ಒಂದೊಂದು ಮರವನ್ನು ಕಿತ್ತು ತನ್ನ ಸಾಮರ್ಥ್ಯದಿಂದಲೇ ಅದರ ಎಲೆಗಳನ್ನೆಲ್ಲ ಉದುರಿಸಿ ಬಲರಾಮನನ್ನ ಹೊಡೆದ. ಅದು ತನ್ನ ಮೇಲೆ ಬೀರೋ ಅಷ್ಟರಲ್ಲಿ ಬಲರಾಮ ಅದನ್ನ ನೂಲ್ತುಂಡಾಗಿ ಕತ್ತರಿಸಿದ. ಇನ್ನೊಂದು ವೃಕ್ಷವನ್ನು ತೆಗೆದುಕೊಂಡ ಬಡದ, ಅದನ್ನು ಸಹ ತೆಗೆದುಕೊಂಡು ಮಾಡ. ಹೀಗೆ ಮರಗಳನ್ನೆಲ್ಲ ಅವನು ತಂದು ಹಾಕೋದು, ಇವನದನ್ನ ಶುರು ಮಾಡುದು. ಹೀಗೆ ಕಾಡಲ್ಲಿರೋ ಮರಗಳನ್ನೆಲ್ಲ ಹೀಗೆ ಮಾಡಿ ಕಾಡು ಮರವೇ ಇಲ್ಲದೆ ಯಾವಾಗ ಮರ ಇಲ್ವಾ ಆಗ ಬಂಡೆಗಳನ್ನು ತೆಗೆದುಕೊಂಡು ಅವನ ಮೇಲೆ ಹಾಕೋದಕ್ಕೆ ಶುರು ಮಾಡುದ. ಅದನ್ನು ಸಹ ಮೊದಲಾಗುವುದರಿಂದ ಎಲ್ಲವನ್ನು ಪುಡಿ ಮಾಡಿಬಿಟ್ಟ ಬಲರಾಮ. ಆಗ ಕಪಿ ತನ್ನ ತಾಯಿಯ ಮರದ ಆಗಿರುವಂತಹ ದೊಡ್ಡ ತೋಳುಗಳಿಂದ ಮುಷ್ಟಿಯನ್ನು ಕಟ್ಟಿಕೊಂಡು ತಂದು ಪರಮಾತ್ಮ ಬಲರಾಮನ ಎದೆ ಮೇಲೆ ಗುದ್ದುತ್ತಾನೆ.
ಬಲರಾಮ ಹಲಾಯುಧ ಮುಸಲಾಯುಧಗಳನ್ನೆಲ್ಲ ಕೈಯಲ್ಲಿ ಎಸ್ಬಿಟ್ಟು ಬಹಳ ಕೋಪ ಬಂದು ಅವನ ಹೆಗಲಿನ ಅದು ಸಂಧಿ ಸೇರಿರುತ್ತಲ್ಲ ಆ ಭಾಗಕ್ಕೆ ತನ್ನ ಕೈಯಿಂದ ಜೋರಾಗಿ ಅಪ್ಪಳಿಸ್ತಾನೆ. ರಕ್ತ ರಕ್ತ ಅಂದ್ರೆ ಸತ್ತು. ಹೀಗೆ ಬಿದ್ದ ಅವನ ಬಿದ್ದು ರಭಸಕ್ಕೆ ಅವನ ಭಾರಕ್ಕೆ ನೀರಿಂದ ಕೂಡಿದಂತಹ ಕಂದರಗಳು, ವೃಕ್ಷಗಳಿಂದ ಕೂಡಿದಂತಹ ರೇವತಗಿರಿ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಕ್ಕ ಹಡಗಿನ ಹಾಗೆ ಅದು ಅಲ್ಲಾಡೋದಕ್ಕೆ ಆಕಾಶದಲ್ಲಿ ಯಾರುತ್ತೆ ಉದ್ದಾಗಲಿ ಆಕಾಶದಲ್ಲಿ ಬಂದು ನಿಂತುಬಿಟ್ಟಿರ್ತಾರೆ ದೇವತೆಗಳು. ಅವರೆಲ್ಲರೂ ಸಹ ಆಕಾಶಗಳು ಸಿದ್ಧರು ದೇವತೆಲ್ಲರೂ ಸಹ ಅವನಿಗೆ ಜಯಕಾರವನ್ನು ಹಾಕಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ವೇಷಕ್ಕೆ ತೊಂದರೆ ಕೊಡ್ತಾ ಇದ್ದಂತಹ ದೇವತೆಗಳನ್ನು ನಾಶ ಮಾಡಿದಂತಹ ತನ್ನ ಜೊತೆಗೆ ಅವರಿಂದ ಹೊಗಳಿಸ್ಕೊಳ್ತಾ ತನ್ನ ಪಟ್ಟಣಕ್ಕೆ ಹೋದ. ಆಮೇಲೆ ಒಮ್ಮೆ ದುರ್ಯೋಧನ ಮಗಳಾದಂತಹ ಲಕ್ಷ್ಮಣ ಎನ್ನುವಂತಹ ಅವನ ಮಗಳ ಸ್ವಯಂವರ ಏರ್ಪಾಟು ಮಾಡ್ತಿತ್ತು. ಆಗ ಜಾಂಬವತಿ ಸುತ ಬಹಳ ಪರಾಕ್ರಮಿ ಆ ಸಾಂಬ ಸ್ವಯಂವರ ಮಂಟಪದಲ್ಲಿದ್ದಂತಹ ಲಕ್ಷ್ಮಣೆಯನ್ನ ಅಪಹರಿಸಿಕೊಂಡು ಹೋದ್ರು. ಅಲ್ಲ, ಈ ಸಣ್ಣ ಹುಡುಗ ನಮ್ಮನ್ನೆಲ್ಲ ಲೆಕ್ಕಿದ್ರೆ ತನ್ನನ್ನೇನು ಅವಳೇನು ಮೆಚ್ಕೊಂಡಿಲ್ಲ, ಅಂತವನ್ನ ಅಪಹಾರ ಮಾಡ್ಬಿಟ್ನಲ್ಲ, ಅತ್ಯಂತ ದುಷ್ಟವಾದ ವ್ಯವಹಾರ ಇದು, ಅವನನ್ನ ಸೆರೆ ಹಿಡಿದು ಬಿಡಿ. ಅಲ್ಲ, ಯಾವ್ದವ್ರು ಏನಾದ್ರು ನಮ್ಮನ್ನು ಕೋಪಿಸ್ಕೊಂಡ್ಬಿಟ್ರೆ ಅಂತ ನೀವೇನು ಭಯ ಕೊಡೋದು ಬೇಡ, ಅವ್ರೇನ್ ಮಾಡ್ತಾರೆ ನಮ್ಮನ್ನು ಏನೋ ಅಂತ ಆಳ್ತಾ ಇದ್ದಾರೆ. ಅವರು ಹೇಗೋ ಇವನು ಬಂಧನಕ್ಕೆ ಒಳಗಾಗಿದ್ದಾನೆ ಅಂದ್ರೆ ಅವ್ರು ಬರ್ತಾರೆ ಇಲ್ಲಿಗೆ. ಆವಾಗ ಅವ್ರು ಬರ್ಕೊಂಡು ಎಣಿಸೋಣ. ಯಾವಾಗ ಪ್ರಾಣಾಯಾಮ ಎಲ್ಲ ಮಾಡಿದಂತಹ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ತನ್ನ ವಶಕ್ಕೆ ಇಳಿದುಕೊಂಡು ಹಾಗೆ ಅವರು ಬಂದ್ರೆ ಅವರೆಲ್ಲ ಎಣಿಸೋಣ ಅಂತ ಎಲ್ಲರೂ ಕರ್ಣ ಶಲ ಭೂರಿ ಎಲ್ಲ ತಿಳಿದು ಸಹ ಭೀಷ್ಮನ ಅನುಮತಿಯಂತೆ ಸಾಂಬನನ್ನ ಬಂಧಿಸೋದಕ್ಕೆ ಸಿದ್ಧತೆಯನ್ನು ಮಾಡೋದು. ಕೋರವರು ಯಾವಾಗ ತನ್ನನ್ನು ನಟಿಸ್ಕೊಂಡು ಬರೋದು ಗೊತ್ತಾಯ್ತು. ಸಾಂಬ ಒಬ್ಬನೇ ಅಂತಹ ತೇಜಸ್ಸನ್ನು ಹಿಡಿದು ಪಲಾಯನ ಏನ್ ಮಾಡಲಿಲ್ಲ. ಧನಸ್ಸನ್ನು ಹಿಡಿದು ಸಿಂಹದ ಹಾಗೆ ಒಬ್ಬಂಟಿಗೆ ಅವನನ್ನ ಎದುರಿಸಿ ನಿಂತ. ಕರ್ಣನೆ ಮುಂದಾಳಾಗಿದ್ದಂತಹ ಕೌರವರು ಮನಸ್ನಾದಿಗಳಾಗಿ ಸಾಂಬನನ್ನ ಎಲ್ಲರೂ ಆಕ್ರಮಿಸೋದಕ್ಕೆ ಹತ್ರ ಬಂದು ನಿಂತ್ಕೊಂಡು ಕೂಗಿ ಬಾಣಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಸಾಂಬಾರು ಅಂತಹ ಪರಮಾತ್ಮನ ಸಿಂಹ ಎಲ್ಲದೊಂದು ಸಣ್ಣ ಪುಟ್ಟ ಮೃಗಗಳಿಗೆ ಹೆದರದುಂಟೆ. ಹಾಗೆ ಅವನು ಆ ಬಾಣಗಳ ತನ್ನ ಮೇಲೆ ಬೀಳ್ತಾ ಇರೋದನ್ನು ಸಹಿಸಿಕೊಳ್ಳದೆ ತನ್ನ ತೇಜಮಯವಾದಂತಹ ಆ ಮನಸ್ಸನ್ನು ಒಂದ್ಸತಿ ಕ್ಷೇಂಕಾರ ಮಾಡಿ ಕರ್ಣಮಲ್ಲಾದಂತಹ 6 ಮಂದಿ ಸೇವಕರು ಒಮ್ಮೆ ಬಾಣಗಳನ್ನು ಪ್ರಯೋಗ ಮಾಡಿ ಎಲ್ಲರನ್ನು ಸಹ ಬಾಣಕ್ಕೆ ಗುರಿ ಮಾಡಿದ. 4 ಬಾಣಗಳಿಂದ 4 ಕುದುರೆಗಳು, ಒಂದೊಂದರಿಂದ ಸಾರಥಿಗಳು, ರಥಿಗಳು ಎಲ್ಲರನ್ನು ಹೊಡೆದು ನೋಯಿಸಿಬಿಟ್ಟ. ಅವರೆಲ್ಲರೂ ಶತ್ರು ಸೈನ್ಯದವರೇ ಆದ್ರೂ ರಥಿಗರೆಲ್ಲರೂ ಇವನ ಪರಾಕ್ರಮವನ್ನು ನೋಡಿ ಅವನನ್ನು ಹೊಗಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರಲ್ಲಿ 6 ಜನರಲ್ಲಿ 4 ಜನ ಏನ್ ಮಾಡ್ತಾರೆ, ಸಾಂಬನ 4 ವರ್ಷಗಳನ್ನು ತಂದು ಅವನಿಗೆ ರಥ ಇಲ್ಲದೆ ಇದ್ದ ಹಾಗೆ ಮಾಡಿ ಒಬ್ಬ ಅವನ ಸಾರಥಿಯನ್ನು ಕೊಳ್ತಾನೆ, ಇನ್ನೊಬ್ಬ ಸಾಂಬನ ಧನಸ್ಸನ್ನು ಕಟ್ಟುತ್ತಾನೆ. ಹೀಗೆ ಒಂದು ವ್ಯಕ್ತಿಯನ್ನು 6 ಜನ ಅನೇಕ ರೀತಿಯ ಅಕ್ರಮವಾದಂತಹ ರೀತಿಯಲ್ಲಿ ಮಾಡಿ ಅವನನ್ನ ರಥಹೀನನನ್ನು ಮಾಡಿ ಇವರಿಗೆ ಎತ್ತುಕೊಂಡು ಅವನನ್ನು ಬಂಧನ ಮಾಡಿ ಅವನ ಜೊತೆ ಇದ್ದಂತಹ ತಮ್ಮ ಕಣ್ಣನ್ನ ಹಸ್ತಿನಾವತಿಗೆ ಕರ್ಕೊಂಡು ಹೋದರು. ಈ ವಿಷಯ 4 ಮುನಿಗಳು ಯಾದವರಿಗೆ ತಿಳಿಸಿದಂತ ಬಹಳ ಕೋಪ ಬಂದ್ಬಿಡ್ತು. ಉಗ್ರಸೇನರು ರಾಜ ಅವ್ರು ಹೇಳ್ದ, ಅವರ ಮೇಲೆ ಯುದ್ಧ ಮಾಡಿ ನೀವು ಅವರನ್ನ ಬಿಡಿಸ್ಕೊಂಬನ್ನಿ ಸಾಂಬನ್ನ ಅಂತ ಹೇಳಿ. ಆದ್ರೆ ಬಲರಾಮನಿಗೆ ಸುಮ್ಮನೆ ಯಾಕೆ ನಮ್ಮಲ್ಲಿ ದ್ವೇಷ ಬೇಡ, ಅದರಿಂದ ಸುಮ್ಮನೆ ಮನಸ್ತಾಪಗಳಾಗುತ್ತೆ, ಬೇಡ, ನಾನು ಯಾವ್ದವರಿಗೂ ಕೌರವರಿಗೂ ಕಲಹ ಆಗೋದನ್ನ ತಪ್ಪಿಸಿ ನಾನು ಮಾತಾಡಿ ಅದನ್ನ ಒಪ್ಪಿಸ್ತೇನೆ ಅಂತ ಹೇಳಿ ಬ್ರಾಹ್ಮಣರ ಜೊತೆಗೆ ವಂಶದ ಹಿರಿಯರ ಜೊತೆಗೆ ಕೂಡಿಕೊಂಡು ರಥವನ್ನೇರಿ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಿದ. ಹಸ್ತಿನಾಪುರದ ಹೊರಗೆ ಉಪವನದಲ್ಲಿ ಇಳಿದುಕೊಂಡು ಅಲ್ಲಿ ಕೌರವರ ಅಭಿಪ್ರಾಯ ಏನಿದೆ ಈ ವಿಷಯದಲ್ಲಿ ಅನ್ನೋದಕ್ಕೋಸ್ಕರ ಉದ್ಧವನನ್ನ ಧೃತರಾಷ್ಟ್ರನ ಹತ್ತಿರ ಕಳಿಸಿದ. ತೇಜ ಪ್ರೀತಾಹರಮಾಕರ್ಣ್ಯ ಪ್ರಾಪ್ತಂ ರಾಮಂ ಧರುತ್ತಮಂ ಸಮರ್ಥಯಿತ್ವಾ ಅಭಿಯಯುಃ ಸರ್ವೇ ಮಂಗಲಪಾಣಯಃ. ಅತಿಪ್ರೀತಾಃ ತೇ ಧರುತ್ತಮಂ ರಾಮಂ ಪ್ರಾಪ್ತಂ ತಂ ಆಕರ್ಣ್ಯ ತಂ ಅರ್ಚಯಿತ್ವಾ ಸರ್ವೇ ಮಂಗಲಪಾಣಯಃ ಅಭಿಯಯುಃ.
ಸಂತೋಷಗೊಂಡಂತಹ ಆ ಕೌರವರು ಸುಹೃತ್ತಮ ಸ್ನೇಹಿತರಲ್ಲಿ ಪ್ರಿಯವಾದಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ರಾಮಂತಂ ಆ ಬಲರಾಮನು ಪ್ರಾಪ್ತಂ ಬಲಿದಾನ ಎನ್ನುವುದನ್ನ ಆಚರಣೆಯನ್ನು ಕೇಳಿ ತಮ್ಮ ಅಶ್ಚೇತ್ವ ತಮ್ಮ ಅಂದ್ರೆ ಇಲ್ಲಿ ಉತ್ಸವ ಬಂದಂತಹ ಉದ್ದವನನ್ನ ಸತ್ಕಾರ ಮಾಡಿ ಅವನಿಗೆ ಯೋಗ ರೀತಿಯಲ್ಲಿ ಅವನನ್ನು ಸತ್ಕರಿಸಿ ಸರ್ವೇ ಮಂಗಳಪಾಯ ಎಲ್ಲರೂ ಸಹ ಮಂಗಳ ಕಳುವೆಯನ್ನು ಎತ್ತಿಕೊಂಡು ಬೀರಿಯುವುದು ಬಲರಾಮನನ್ನು ಎದುರುಗೊಂಡು ಅವನನ್ನ ಹಸ್ತಾವೃತ್ತಿ ಕರೆದುಕೊಂಡು ಸಾರ್ಥ ಮಾಡೋದಕ್ಕೋಸ್ಕರ ಎಲ್ಲರೂ ಕೊಟ್ಟರು. ತಮಗೆ ಅತ್ಯಂತ ಆತ್ಮೀಯವಾದ ಬಲರಾಮ ಬಂದಾನೆ ಅನ್ನೋದು ಗೊತ್ತಾದಾಗ ಎಲ್ಲರಿಗೂ ಸಹ ಧೃತರಾಷ್ಟ್ರಾದಿಗಳಿಗೆ ಎಲ್ಲರಿಗೂ ಸಹ ಬಹಳ ಸಂತೋಷವಾಯಿತು. ಅವರು ಬಂದಂತಹ ಉದ್ಧವನನ್ನ ಸತ್ಕಾರ ಮಾಡಿ ಅವರನ್ನ ಎದುರುಗೊಳ್ಳೋದಕ್ಕೆ ಮಂಗಲ ದ್ರವ್ಯಗಳನ್ನು ಹಿಡಿದುಕೊಂಡು ಹೋಗಿ ತಂ ಸಂಗಮ್ಯ ನ್ಯಾಯಂ ಗಾಮರ್ಘ್ಯಂತ ವೇದ ತೇಷಾಂ ಏತತ್ ಪ್ರಭಾವಜ್ಞಾಃ ಪ್ರಣಯಮಃ ಶಿರಸಾ ಬಲಂ ತಂ ಸಂಗಮ್ಯ ಯಥಾ ನ್ಯಾಯಂ ಗಾಂ ಅರ್ಘ್ಯಂಚ ನ್ಯಮೇದಯನ್ನ ತೇಷಾಂ ಯೇ ತತ್ ಪ್ರಭಾವಜ್ಞಾಃ ತೇ ಅಂತ ತಗೊಂಡು ಶಿರಸ ಬಲಂ ಪ್ರಣಯಮಃ ಗಮನಿಸಿ ವ್ಯವಹಾರ ಹೇಗಿರುತ್ತೆ ಅನ್ನೋದು ತಂ ಸಂಗಮ್ಯ ಅವನನ್ನ ಬಲರಾಮನನ್ನ ಅಲ್ಲಿ ಹೋಗಿ ಎದುರುಗೊಂಡು ಯಥಾನ್ಯಾಯಂ ಯೋಗ್ಯ ರೀತಿಯಲ್ಲಿ ಗಾಂ ಅರ್ಘ್ಯಂಚ ಹಸುವನ್ನು ಕೊಡೋದು ಒಂದು ಇದು ಅಂತೆ ಏನು ಸ್ವಾಗತ ಮಾಡುವಂತಹದ್ದು ಒಂದು ಕಡಿಮೆ ಕೊಡೋದಿದೆ ಹಸುವು ಒಂದು ಶ್ರೇಷ್ಠವಾದ ಹಾಗೆ ಅರ್ಘ್ಯ ಅಂದ್ರೆ ಕಾಲು ಕೈ ತೊಳೆಯೋದು ಹಸ್ತಪಾದಗಳನ್ನು ತೊಳೆಯುವಂತಹ ಅರ್ಘ್ಯವನ್ನ ನೈವೇದ್ಯವನ್ನು ಕೊಟ್ಟು ಅವನಿಗೆ ಸತ್ಕಾರ ಮಾಡಿದ್ರು. ತೇಷಾಂ ಹಾಗೆ ಹೋದವರಲ್ಲಿ ಯಾರು ತತ್ ಪ್ರಭಾವಜ್ಞ ಬಲರಾಮನ ಪ್ರಭಾವವನ್ನ ಚೆನ್ನಾಗಿ ಅರಿಸಿದಾರೋ ಅಂಥವರು ಶಿರಸ ತಲೆಯನ್ನು ಬಗ್ಗಿಸಿ ಬಲಂ ಪ್ರಣಯನನ್ನು ಬಲರಾಮನನ್ನ ನಮಸ್ಕಾರ ಮಾಡಿದ್ರು. ಅದೇ ವಿಶೇಷ. ಅವನ ಬಳಿಗೆ ಹೋಗಿ ಶಾಸ್ತ್ರೋಕ್ತಿದ್ದಾನಂತೆ ಗೋವು ಅರ್ಘ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿದ್ರು. ಅವರಲ್ಲಿ ಬಲರಾಮನ ಮಹಿಮೆಯನ್ನು ಯಾರು ಅರ್ಚಿದಾರೋ ಅವರು ಅವನ ಹತ್ರ ಹೋಗಿ ಅವರಿಗೆ ತಲೆಬಾಗಿ ಅಂದ್ರೆ ಯಾವಾಗ ಒಬ್ಬರ ಯೋಗ್ಯತೆ ಬಹಳ ಉತ್ತಮ ಮಟ್ಟದ್ದು ಅಂತ ಗೊತ್ತಾಗುತ್ತೋ ಸಹಜವಾಗಿ ನಮ್ಮ ತಲೆ ಅವ್ರ ಮುಂದೆ ಬಗ್ಗಬೇಕು. ಅದನ್ನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಆಮೇಲೆ ಬಂಧೂನ್ ಕುಶಲಿನ ಶ್ರುತ್ವ ಪೃಷ್ಟ್ವಾಶಂ ಅನಾಮಯಂ ಪರಸ್ಮರಂ ಅಥೋ ರಾಮೋ ಬಭಾಷೆ ಅವಿಕ್ರಮಂ ವಚಃ ಬಂಧೂನ್ ಕುಶಲಿನಃ ಶ್ರುತ್ವ ಅನಾಮಯಂ ಶಿವಂ ಪೃಷ್ಟ್ವಾ ಅಥೋ ಪರಸ್ಪರಂ ಪೃಷ್ಟ್ವಾ ಅಥೋ ರಾಮಃ ಅವಿಕ್ರಮಂ ವಚಃ ಬಭಾಷೆ ಬಂಧೂನ್ ಬಂಧುಗಳೆಲ್ಲರನ್ನೂ ಸಹ ಕುಶಲನ ಶುದ್ಧ ಕುಶಲವಾಗಿರುವುದನ್ನು ಸಹ ಅಷ್ಟೇ ಅಲ್ಲ ಅನಾಮಯಂ ಶಿವಂ ಪರಸ್ಪರ ಆರೋಗ್ಯವನ್ನು ಸಹ ಪರಸ್ಪರಂ ಪರಸ್ಪರವಾಗಿ ವಿಚಾರಿಸಿ ಅಂದ್ರೆ ನಿಮ್ಮಲ್ಲಿ ಆಲೋಚನೆ ಆರೋಗ್ಯ ಇರುವಂತ ಪರಸ್ಪರ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಳ್ತಾ ಆದ್ಮೇಲೆ ಅಥವಾ ಬಳಿಕ ಬಲರಾಮನು ಅವಿಕ್ರಮಂ ವಚಃ ಗಂಭೀರವಾದಂತಹ ಮಾತನ್ನ ಬಭಾಷೆ ಆಡ್ತ ಯಾವ ಹೆದರಿಕೆ ಇಲ್ಲದೆ ನೇರವಾಗಿ ಅವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಸಹ ಆಡುತ್ತಾನೆ. ಅವರು ಹಾಗೆ ತಮ್ಮ ವ್ಯವಹಾರವನ್ನು ತೋರಿಸಬೇಕು ಎನ್ನುವ ಧ್ವನಿ ಆತನ ಮಾತಿನಲ್ಲಿ ಇರುತ್ತೆ ಅನ್ನೋದು ವಿಶೇಷ. ಪರಸ್ಪರ ಯೋಗಕ್ಷೇಮಗಳನ್ನೆಲ್ಲ ವಿಚಾರಿಸಿಕೊಂಡು ಎಲ್ಲೂ ಸರಿ ಇದೆ ಎಲ್ಲ ಮನಸ್ಸಿಗೆ ಬಂದ ಮೇಲೆ ಬಲರಾಮ ಗಂಭೀರವಾಗಿ ಮುಂದೆ ಆಡುವ ಮಾತನ್ನಾಡ್ತಾನೆ. ಉಗ್ರಸೇನ ಕ್ಷಿತಿಶೇಷ ಯದ್ವಃ ಆಜ್ಞಾಪಯತ್ ಪ್ರಭು ತರವ್ಯಗ್ರಯ ಶತ್ವ ಕ್ರುದ್ಧಂ ಮಾ ಅವಿಲಂಬಿತಂ. ಕ್ಷಿತಿಶೇಷಃ ಉಗ್ರಸೇನಃ ಪ್ರಭುಃ ಯತ್ ವಹ ಆಜ್ಞಾಪಯತ್ ತತ್ ಅವ್ಯಗ್ರಯಃ ಶುತ್ವಾ ಮಾ ಅವಿಲಂಬಿತಂ ಕುರುಧಂ. ಸರಿ, ಮಾ ಅವಿಲಂಬಿತಂ ಕುರುಧಂ. ಕ್ಷಿತಿಶೇಷಃ ರಾಜನಾದ ಉಗ್ರಸೇನಃ ಪ್ರಭುಃ ಉಗ್ರಸೇನ ಮಹಾರಾಜನು ಯತ್ ಯಾವ ಕಾರಣದಿಂದ ಅವಹ ಆಜ್ಞಾಪಯತ್ ನಿಮಗೆ ಆಜ್ಞೆ ಮಾಡಿದಾನೋ ತತ್ ಆ ಆಜ್ಞೆಯನ್ನ ಅವ್ಯಗ್ರಧಿಯ ಶಾಂತಚಿತ್ತರಾಗಿ ಶುತ್ವ ಕೇಳಿ ಮಾ ಅವಿಲಂಬಿತಂ ತಡ ಮಾಡದೆ ಕುರುದ್ಧಂ ಅದನ್ನ ನೀವು ಜಾರಿಗೊಳಿಸಿ. ಪ್ರಭುವಾದಂತಹ ಅಗ್ರಸೇನ ಮಹಾರಾಜ ನಿಮಗೆ ಎಲ್ಲರಿಗೂ ಸಹ ಆಜ್ಞೆ ಮಾಡಿದಾನೆ. ಅವ್ರು ಮಾಡಿದಂತಹ ಆಜ್ಞೆಯನ್ನ ನೀವು ಶಾಂತ ಮನಸ್ಥರಾಗಿ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅಷ್ಟೇ ಅಲ್ಲ, ತಡ ಮಾಡದೆ ಅದನ್ನ ನೀವು ಆಚರಿಸಿ. ಏನಂತ ಹೇಳಿದಾನೆ? ಯಜ್ಞೂಯಂ ಬಹವಸ್ಸೇಕಂ ಜಿತ್ವಾ ಧರ್ಮೇಣ ಧಾರ್ಮಿಕಂ ಅವಜ್ಞೇತಾಥ
ತನ್ಮೃಷ್ಯೆ ಬಂಧೂನಾಂ ಐಕ್ಯ ಕಾಮ್ಯಯ. ಒಳ್ಳೆ ಮಾತು. ಯತ್ ಯೂಯಂ ಬಹವಃ ಏಕಂ ಧಾರ್ಮಿಕಂ ಅಧರ್ಮೇಣ ಜಿತ್ವಾ ಅವಧ್ನೇತ ಅಥ ಬಂಧೂನಾಂ ಐಕ್ಯ ಕಾಮ್ಯಯ ತತ್ ಮೃಷ್ಯೆ. ಉಗ್ರಸೇನ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ಇದು ಏನೆಂದರೆ ಯೂಯಂ ಬಹವಃ, ನೀವೆಲ್ಲರೂ ಅನೇಕ ಸಂಖ್ಯೆಯಲ್ಲಿರುವಂತವರು, ಏಕಂ ಒಬ್ಬಂಟಿಕನಾದ ಧಾರ್ಮಿಕಂ ಧರ್ಮಿಷ್ಠನಾದಂತಹ ಸಾಂಬಳನ್ನ ಅಧರ್ಮೇಣ ಮೋಸದಿಂದ ಅವನನ್ನ ಗೆದ್ದು ಅವಧ್ನೇತ ನೀವು ಅವನನ್ನ ಬಂಧನ ಮಾಡಿದಿರಾ. ಅಥ ಆಮೇಲೆ ಅಂದ್ರೆ ಆ ವಿಷಯವನ್ನು ಕೇಳಿ ನಾನು ಈಗ ಅದನ್ನ ದೊಡ್ಡದು ಬೆಳೆಸ್ಕೊಳಲ್ಲ. ಯಾಕೆ ಅಂದ್ರೆ ಬಂಧುವನ ಐಕ್ಯ ಕಾನೂನು, ಬಂಧುಗಳೆಲ್ಲರೂ ಸಹ ಒಗ್ಗಟ್ಟಿನಲ್ಲಿರಬೇಕು ಎನ್ನುವ ಉದ್ದೇಶದಿಂದ ತನ್ನ ಮನುಷ್ಯೆ ಅದನ್ನ ನಾನು ಮನ್ನಿಸಿ ಬಿಟ್ಟಿದ್ದೇನೆ. ಅಂದ್ರೆ ನೀವು ಅವನನ್ನು ತಂದು ಒಪ್ಪಿಸ್ಬೇಕು ಅಂತ. ಅನೇಕ ಜನ ದೊಡ್ಡ ದೊಡ್ಡ ಮಹಾರಥರು ಒಬ್ಬ ಹುಡುಗನನ್ನ, ಅದು ಧರ್ಮಿಷ್ಠನಾದಂತಹ ಸಾಂಬನನ್ನ ನೀವು ವಂಚನೆಯ ರೀತಿಯಲ್ಲಿ ಅವನನ್ನ ಸೋಲಿಸಿ ಬಂಧನ ಮಾಡಿದ್ದೀರಾ. ಇದನ್ನೆಲ್ಲ ನಾನು ಸಹಿಸಿಕೊಡದೆ ನಿಮ್ಮ ಮೇಲೆ ಯುದ್ಧ ಮಾಡಬಹುದಾಗಿತ್ತು. ಆದರೆ ಬಂಧುಗಳಲ್ಲಿ ಪರಸ್ಪರ ಒಗ್ಗಟ್ಟು ಇರಲಿ ಎನ್ನುವ ಉದ್ದೇಶದಿಂದ ನಿಮ್ಮ ಈ ಕೆಲಸವನ್ನ ನಾನು ಸಹಿಸ್ಕೊಂಡು ಬಿಟ್ಟಿದ್ದೇನೆ. ತತ್ಕೂಡಲೇ ನೀವು ಆ ಸಾಂಬನನ್ನ ನೀವು ಕಳಿಸಿಕೊಡಿ ಅನ್ನೋದು. ಕಳಿಸ್ಕೊಡೋದೇ ಇದ್ರೆ ಹೋಗುತ್ತೆ ಅನ್ನೋದು ವಿಶೇಷ. ನಾ ಸಹಿಸ್ಕೊಡೋದು ಎಲ್ಲಿವರೆಗೆ ನೀವು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಆ ಹುಡುಗನನ್ನ ವಧುವಿನೊಂದಿಗೆ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಸಿಟ್ಟನ್ನ ನೀವು ನೋಡ್ಬೇಕಾಗುತ್ತೆ. ಈ ಮಾತನ್ನು ಕೇಳಿದ ತಕ್ಷಣ ಜನರಿಗೂ ಕೋಪ ಹೀಯ ಶೌರ್ಯ ಬಲೋನ್ನರ್ಥಂ ಆತ್ಮಶಕ್ತಿ ಸಮಂ ವಚಃ ಗುರವೋ ಬಲದೇವಸ್ಯ ನಿಶಮ್ಯೋಜು ಪ್ರಕೋಪಿತಾಃ. ಆತ್ಮಶಕ್ತಿ ಸಮಂ ವೀರ್ಯ ಶೌರ್ಯ ಬಲೋನ್ನರ್ಥಂ ಬಲದೇವಸ್ಯ ವಚಃ ನಿಶಮ್ಯ ಪ್ರಕೋಪಿತಾಃ ಕುರವಃ. ಆತ್ಮಶಕ್ತಿ ಸಮಂ, ತನ್ನ ಸಾಮರ್ಥ್ಯಕ್ಕೆ ಯೋಗ್ಯವಾದ ರೀತಿಯಲ್ಲಿ ವೀರ್ಯ ಶೌರ್ಯ ಬಲವನ್ನು, ಆತನ ಪರಾಕ್ರಮ, ಆತನ ಶೌರ್ಯ, ಆತನ ಬಲ, ಇದರಿಂದ ಕೂಡಿದಂತಹ ವಚಃ ಬಲದೇವಸ್ಯ ವಚಃ, ಬಲದೇವನ ಮಾತನ್ನ ನಿಶಮ್ಯ ಹೇಳಿ ಪ್ರಕೋಪಿತ, ಅದರಿಂದ ಕೋಪಗೊಂಡಂತಹ ಕುರವಃ ಕೌರವರು ಮುಂಚುಕು ಹೇಳಿದರು. ಬಲರಾಮನ ಮಾತು ಹೇಗಿತ್ತು ಅಂದ್ರೆ, ಅವನಲ್ಲಿ ಎಂಥ ಸಾಮರ್ಥ್ಯ ಇದೆ, ಅವನ ವೀರ್ಯ, ಅವನ ಶೌರ್ಯ, ಅವನ ಸಾಮರ್ಥ್ಯ ಪರಾಕ್ರಮವಾದಂತಹದ್ದು, ಮತ್ತೆ ಅವನ ಯೋಗ್ಯತೆ ಎಲ್ಲರಿಗೂ ತಕ್ಕ ರೀತಿಯಲ್ಲಿ ಅವನು ಮಾತನಾಡಿದ. ನಾನು ಅಂತ ಹೇಳೇ ಇಲ್ಲ. ಇನ್ನು ರಾಜನಾದಂತಹ ಉಗ್ರಸೇನ ಆಜ್ಞೆ ಮಾಡಿದ್ದಾನೆ, ಅದನ್ನ ನೀವು ತಿರ್ಸಾರಿಸಿ. ನೀವು ಮಾಡಿದ್ದು ತಪ್ಪು, ಆದ್ರೂ ಸಹ ಅದನ್ನ ನಾನು ಸಲ್ಲಿಸ್ಕೊಳ್ತೇನೆ, ರಾಜನ ಮಾತು. ಆದ್ರೆ ನೀವು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಮಾತ್ರ ನೀವು ಆಗ್ಬೋದು ಎನ್ನುವಂತಹ ಧ್ವನಿ ಅಷ್ಟೇ. ಆ ಮಾತನ್ನು ಹೇಳಿಲ್ಲ, ಮಾತಾಡ್ಬೇಕು. ಕೆಲವೆಲ್ಲ ನೇರವಾಗಿ ಹೇಳೋಲ್ಲ, ಅದು ಧ್ವನಿ ಅಂತ ನಮ್ಮ ಸಂಸ್ಕೃತದಲ್ಲಿ ಒಂದು ವಿಶೇಷ ಇದೆ. ಅದು ತಾನಾಗೆ ಗೊತ್ತಾಗುತ್ತೆ, ಮುಂದಿನ ಮಾತು ಹೀಗಿರುತ್ತೆ. ಇಷ್ಟ ಆಡಿದ ತಕ್ಷಣ ಎಲ್ಲ ಕೌರವರಿಗೂ ಸಹ ಬಹಳ ಕೋಪ ಬಂದಿತ್ತು. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನಮ್ಮದೇ ಆದವರೆಲ್ಲರೂ ಬರುತ್ತಿದ್ದಾರೆ. ಅಹೋ ಮಹಚ್ಚಿತ್ರಮಿದಂ ಕಾಲಗತ್ಯ ದುರತ್ಯಯ ಆರುಕ್ಷತಿ ಉಪಾನತ್ ವೈ ಶಿರಃ ಮುಕುಟ ಸೇವಿತಂ. ಅಹೋ ಇದಂ ಮಹಚ್ಚಿತ್ರಂ ಕಾಲಗತ್ಯ ದುರತ್ಯಯ ಉಪಾನತ್ ವೈ ಮುಕುಟ ಉಪಾನತ್ ಮುಕುಟ ಸೇವಿತಂ ಶಿರಃ ಆರುಕ್ಷತಿ ವೈ. ಅಹೋ ಇದಂ ಮಹಚ್ಚಿತ್ರಂ, ಇದು ಬಹಳ ಆಶ್ಚರ್ಯದ ಸಂಗತಿ. ಯಾಕೆ? ಕಾಲಗತ್ಯ, ಈ ಕಾಲದ ಗತಿಯಿಂದ ದುರತ್ಯಯ, ಇದು ನಮ್ಮಿರೋದು ಕಷ್ಟವೇ ಆಗಿದೆ. ಯಾಕೆ? ಉಪಾನತ್ ಚಪ್ಪಲಿಯು, ಮುಕುಟ ಸೇವಿತಂ ಶಿರಃ ಕಿರೀಟದಿಂದ ಅಲಂಕರಿಸಲ್ಪಟ್ಟಂತಹ ಶಿರಃ ತಲೆಯನ್ನ ಆರಕ್ಷತೆ ಹತ್ತಬೇಕು ಅಂತ ಬಯಸ್ತಾ ಇದೆಯಲ್ಲ. ಕಾಲಗತಿ ಅನ್ನೋದು ನಿಜವಾಗಿಯೂ ಸಹ ಅಲಂಘ್ಯವೇ. ಯಾಕೆಂದ್ರೆ ಕಾಲಲ್ಲಿರುವ ಚಪ್ಪಲಿ ಕಿರೀಟನ್ನು ಧರಿಸಲು ಯೋಗ್ಯತೆ ಇರುವಂತಹ ಶಿರಸ್ಸನ್ನ ಏರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಂದರೆ ನಾವು ಶಿರಸ್ಸು, ಅವರು ಚಪ್ಪಲಿ ಅಂತ ಆಯ್ತು. ಅಷ್ಟೇ ಅಲ್ಲ, ಇವರು ನಮ್ಮಿಂದ ಒಂದಷ್ಟು ಏನೋ ಮರ್ಯಾದೆ ಪಡ್ಕೊಂಡಿದ್ದಾರೆ ಲೋಕದಲ್ಲಿ. ಏತೆ ಯೌನೇನ ಸಂಬಂಧಾ ಕ್ಷಃ ಸಯ್ಯಾಸನಾಶನಾಃ ಕೃಷ್ಣಯಃ ತುಲ್ಯ
ಕ್ರಿಯತಾಮೇತಾಃ ಅಸ್ಮದ್ದತ್ತ ನೃಪಾಸನಾಃ. ಎಷ್ಟೋ ಮಾತು ಆಡಿಬಿಡ್ತಾರೆ ಅಂದ್ರೆ, ಏತೆ ಯೌನೇನ ಸಂಬದ್ಧಾಃ ಶಹ ಶಯ್ಯಾಸನಾಸನಾಃ ಕೃಷ್ಣಯ ಅಸ್ಮದ್ದತ್ತ ನೃಪಾಸನಾಃ ಕ್ರಿಯತಾಮೇತಾಃ. ಏತೆ ಈ ಆದವರು ಯೌನೇನ ಸಂಬಂಧ, ವಿವಾಹದಿಂದ ನಂಗೆ ಸಂಬಂಧ ಪಟ್ಟು. ಯಾಕೆಂದ್ರೆ ಕುಂತಿ ವಸುದೇವನ ತಂಗಿ ಕುಂತಿಯನ್ನ ಮನೆಗೆ ತಂದ್ಕೊಂಡಿರೋದ್ರಿಂದ ಇಬ್ಬರು ಸಹ ಮನೆತನ ಒಂದಾಯ್ತು. ಅವ್ರ ಮನೆಯಿಂದ ಹೆಣ್ಣು ತಂದ್ಕೊಂಡಿರೋದ್ರಿಂದ ಆ ವಂಶಕ್ಕೆ ಇವರು ಬೆಲೆ ಕೊಟ್ಟ ಹಾಗೆ ಆಯ್ತು. ಹಾಗೆ ಅಂತ ಅನ್ಕೊಂಡು ನಾವೇನ್ ಮಾಡಿದ್ವಿ, ಶಹ ಶಯ್ಯಾಸನಾಸನ, ಅವ್ರ ಜೊತೆಗೆ ಕೂತ್ಕೊಳ್ಳೋದು, ಮಲಗೋದು, ಊಟ ಮಾಡೋದು ಎಲ್ಲವನ್ನೂ ಸಹ ಮಾಡಿದ್ವಿ. ಅಷ್ಟೇ ಅಲ್ಲ, ಅಂತಹ ವೃಷ್ಣಿಗಳು ಅಸ್ಮದ್ದತ್ತನುಪಾಸನ, ನಮ್ಮಿಂದ ಕೊಡಲ್ಪಟ್ಟಂತಹ ಸಿಂಹಾಸನ ಉಳ್ಳವರಾಗಿ ನಮ್ಮ ಸರಿ ಸಮಾನವಾಗಿ ಅವರನ್ನು ನಾವು ಏರಿಸಿದ್ವಿ. ಯದುವಂಶಿಯರ ಜೊತೆಗೆ ವಿವಾಹದ ಸಂಬಂಧ ಅನ್ನೋದು ಬೆಳೆದಿದ್ರಿಂದ ಅವರು ನಮ್ಮವರೇ ಅಂತ ಅನ್ಕೊಂಡು ನಾವು ಅವ್ರ ಜೊತೆಗೆ ಎಲ್ಲ ರೀತಿಯ ವ್ಯವಹಾರವನ್ನು ನಾವು ಮಾಡಿದ್ವಿ. ಒಟ್ಟಿಗೆ ಒಟ್ಟಿಗೆ ಕುತ್ಕೊಳ್ಳೋದು, ಊಟ ಮಾಡೋದು ಎಲ್ಲರೂ ಅಂತಹ. ಅಷ್ಟೇ ಅಲ್ಲ, ನಮ್ಮಿಂದಲೇ ಅವರಿಗೆ ಸಿಂಹಾಸನದ ಒಂದು ರಾಜ್ಯದ ಅಧಿಕಾರವೂ ಸಹ ಸಿಕ್ತು. ಹೀಗೆ ಅವರನ್ನು ನಾವು ನಮ್ಮ ಸರಿಸಮಾನವಾಗಿ ಅವರನ್ನು ನಾವು ತಂದು ನಿಲ್ಲಿಸ್ಕೊಂಡ್ವಿ. ಚಾರುವ್ಯಜನೆ ಶಂಖಂ ಆಟಪತ್ರಂ ಚ ಪಾಂಡುರಂ ಕಿರೀಟಂ ಆಸನಂ ಶಯ್ಯಾಂ ಭುಂಜಂತಿ ಅಸ್ಮದುಪೇಕ್ಷಯ. ಯದ್ಯಪಿ ಅವರಿಗೆ ಇದೆಲ್ಲ ಯಾವುದೂ ಯೋಗ್ಯತೆ ಇಲ್ಲ. ಚಾಮರವ್ಯಜನೆ ಶಂಖಂ ಆಟಪತ್ರಂ ಪಾಂಡುರಂ ಆಟಪತ್ರಂ ಅಷ್ಟೇ ತಗೊಳ್ಬೇಕು. ಅದಕ್ಕೆ ಒಂದು ರೀತಿಯಲ್ಲ ಶಾಸ್ತ್ರ ಇಟ್ಕೋಬೇಕು. ಪಾಂಡುರಂ ಆಟಪತ್ರಂ ಕಿರೀಟಂ ಆಸನಂ ಶಯ್ಯಾಂ ಅಸ್ಮದುಪೇಕ್ಷಯ ಭುಂಜಂತಿ. ಚಾಮರಂ ವ್ಯಜನೆ ಅಂದ್ರೆ ಚಾಮರ ರೂಪದಲ್ಲಿರುವಂತಹ ವ್ಯಜನ ಅಂದ್ರೆ ಬೇಸಣಿಗೆ, ಚಾಮರದ ಹಾಗೆ ಇರುವಂತಹ ವ್ಯಜನ. ಯಾಕೆಂದ್ರೆ ಚಾಮರ ವ್ಯಜನ ಎರಡು ಒಂದೇ ಅರ್ಥ ಆಗಿರುತ್ತೆ. ಚಾಮರದ ರೂಪದಲ್ಲಿರುವಂತಹ ಬೇಸಣಿಗೆ. ಹಾಗೆ ಶಂಖಂ ಶಂಖ, ಪಾಂಡುರಂ ಆತಪತ್ರಂ. ಆತಪತ್ರ ಅಂತ ಹೇಳಿದ್ರೇನೆ ಬೆಳ್ಗೊಡೆ ಅಂತ ಅರ್ಥ. ಆದ್ರೆ ಪಾಂಡುರಂ ಅಂತ ಒಂದು ಶಬ್ದ ಹಾಕಿಬಿಟ್ಟಿರೋದ್ರಿಂದ ಆತಪತ್ರ ಅನ್ನೋದಕ್ಕೆ ಕೇವಲ ಕೊಡೆ ಅಂತ ಅರ್ಥ ಮಾಡಿ, ಪಾಂಡುರಂ ಅನ್ನೋದಕ್ಕೆ ಅದನ್ನು ವಿಶೇಷಣ ಮಾಡ್ಕೊಂಡ್ರೆ ಬೆಳ್ಗೊಡೆ ಅಂದ್ರೆ ಶ್ವೇತಚ್ಛ ಅಂತ ಅರ್ಥ ಆಗುತ್ತೆ. ಅದು ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ. ಒಂದೇ ಅದೇ ಶಬ್ದವೇ ಎಲ್ಲ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ರು ಸಹ ಆ ಅರ್ಥ ತಿಳಿಸ್ಕೊಡುವಂತಹ ಇನ್ನೊಂದು ಶಬ್ದ ಹಾಕಿಬಿಟ್ರೆ ಕವಿಗಳು ಅದು ಏನ್ ಮಾಡ್ಬೇಕು ಅಂದ್ರೆ ಆ ಮೊದಲನೇದು ಶಬ್ದಕ್ಕೆ ಕೇವಲ ವಿಶೇಷ ಮಾತ್ರ ಅರ್ಥ ಮಾಡ್ಕೊಂಡು ಬನ್ನಿ. ಆಮೇಲೆ ಅದರಲ್ಲಿರುವಂತಹ ಗುಣವನ್ನ ಇನ್ನೊಂದು ಶಬ್ದದಿಂದ ಸೇರಿಸಿ ನೀವು ಅರ್ಥ ಮಾಡಿ ಅನ್ನೋದು ನಮ್ಮ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಪಾಂಡುರಂ ಆತಪತ್ರಂ ಅನ್ನೋದಕ್ಕೇನೆ ಶ್ವೇತಚ್ಛ. ಆಮೇಲೆ ಕಿರೀಟಂ ಆಸನಂ, ಕಿರೀಟ ರಾಜಸಿಂಹಾಸನ, ಶಯ್ಯಾಂ ಸುಪ್ಪತ್ತಿಗೆ, ಇವೆಲ್ಲ ರಾಜನ ಉಪಚಾರಗಳನ್ನೆಲ್ಲ ಅವರು ಅಸ್ಮದುಪೇಕ್ಷಯ ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಅವರ ಬಗ್ಗೆ ಅಷ್ಟು ಗಮನಿಸದೇ ಇದ್ದಿದ್ರಿಂದ ನಿಂತ್ಕೊಳ್ಳಿ ನಮ್ಮವ್ರಿಗೆ ತಾನೇ ಸಂಬಂಧ ಬೆಳೆಸಿ ಇವಲ್ಲ ಎನ್ನುವಂತಹ ಉಪೇಕ್ಷೆಯನ್ನ ನಾವು ತೋರಿಸಿದ್ರಿಂದ ಅವರು ಭುಂಜಂತಿ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ನಾವೇನಾದ್ರೂ ಈ ವಿಷಯದಲ್ಲಿ ಸ್ವಲ್ಪ ಗಟ್ಟಿ ಏನಾದ್ರು ನಾವು ಮಾತಾಡಿದ್ರೆ ಅವ್ರಿಗೆ ಅದನ್ನೆಲ್ಲ ಅನುಭವಿಸೋ ಅವಶ್ಯಕತೆ ಅನುಭವಿಸಕ್ಕೂ ಸಹ ಅವರಿಗೆ ಸಾಧ್ಯವಾಗ್ತಿರ್ಲಿಲ್ಲ. ನಾವು ಉದಾಸೀನರಾದ್ದರಿಂದ ಅವರು ಈ ರೀತಿ ರಾಜರಿಗೆ ಉರುವಾಗುವಂತಹ ಚಾಮರ ವೇದನ ಶ್ವೇತಛತ್ರ ಇತ್ಯಾದಿ ಎಲ್ಲ ರಾಜೋಪಚಾರಗಳನ್ನು ಸಹ ಅವರು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ನಾವು ಅದನ್ನೆಲ್ಲ ನಿಲ್ಲಿಸ್ಬೇಕು. ಯಾಕೆಂದ್ರೆ ಇವರು ನಮ್ಮ ತಲೆ ಮೇಲೆ ಬಂದು ಕುತ್ಕೋತಾ ಇದ್ದಾರೆ. ಅಲಂ ನಿರ್ಮೂನಾಂ ನರದೇವಲಾಂಛನೈ ಧಾತು ಪ್ರತೀಪೈ ಪರಿಣಾಮಿವಾಮೃತಂ ಯಸ್ಮತ್ ಪ್ರಸಾದೋಪಚಿತಾ ಹಿ ಯಾದವಾಃ ಆಜ್ಞಾಪಯಂತಿ ಅದ್ಯ ಗತತೃಪಾವತ. ಯದೂನಾಂ ನರದೇವಲಾಂಛನೈ ಅಲಂ ಧಾತುಃ ಪ್ರತೀಪೈಃ ಅಲ್ಲೇ ತಗೊಳ್ಳಿ ಧಾತುಃ ಪ್ರತೀಪೈಃ ಯದೂನಾಂ ನರದೇವಲಾಂಛನೈಃ ಫಣಿನಾ ಅಮೃತಂ ಇವ ಯೇ ಅಸ್ಮತ್ ಪ್ರಸಾದೋಪಚಿತಾಃ ಯಾದವಾಃ ಗತತ್ರಪಾಃ ಅದ್ಯ ಆಜ್ಞಾಪಯಂತಿ ಧಾತು ಪ್ರತೀಪೆ. ಕೊಟ್ಟವರಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ಇರುವಂತಹ
ನರದೇವ ಲಾಂಛನೆ, ಅವರಿಗೆ ಕೊಟ್ಟಂತಹ ರಾಜ್ಯದ ಚಿಹ್ನೆಗಳನ್ನ ಯದುಗಳಿಗೆ ಕೊಟ್ಟಂತಹ ನರದೇವ ಲಾಂಛನೆ, ರಾಜರ ಚಿಹ್ನೆಗಳಿಂದ ಅಲಂ, ಅದು ಸಾಕು. ಇನ್ಮೇಲೆ ಕೊಡೋದು ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡಿ. ಇನ್ನು ಮುಂದೆ ಅವರಿಗೆ ಆ ರೀತಿಯಾದಂತಹ ರಾಜರ ಮರ್ಯಾದೆಯನ್ನು ಕೊಡೋದು ಬೇಡ. ಯಾಕೆಂದ್ರೆ ಕೊಟ್ಟವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎದುರುಗಳಿಗೆ ಕೊಟ್ಟಂತಹ ರಾಜೋಪಚಾರವನ್ನ ನಿಲ್ಲಿಸಿಬಿಡಿ. ಹಣಿನ ಅಂತನಿಲ್ಲ, ಅವರಿಗೆ ನಾವು ಕೊಟ್ಟಿದ್ದೇನಾಯ್ತು, ಹಾವಿಗೆ ಹಾಲೆರೆದ ಹಾಗೆ ಆಯ್ತು, ಅಮೃತವನ್ನು ಕೊಟ್ಟಂಗೆ ಆಯ್ತು. ಯಾರು ಅಸ್ಮತ್ ಪ್ರಸಾದೋಪಚಿತ, ನಮ್ಮ ಅನುಗ್ರಹದಿಂದ ಬೆಳೆದರೋ ಅಂತಹ ಯಾದವರು ಗತತ್ರಪಾಹ ನಾಚಿಕೆ ಇಲ್ಲದೆ ಅದ್ಯ ಎಂದು ಆಜ್ಞಾಪಯಂತಿ, ನಮಗೆ ಆಜ್ಞೆ ಮಾಡುವಷ್ಟು ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ. ನಮಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹ ಯಾದವರಿಗೆ ಇನ್ನು ಮುಂದೆ ರಾಜ್ಯದ ಮರ್ಯಾದೆಗಳನ್ನು ಕೊಡೋದು ಬೇಡ. ಹಾಗೆ ಅಂತವನ್ನು ಕೊಟ್ಟರು ಅದು ವಿಷವನ್ನೇ ಕಕ್ಕುತ್ತೆ. ಹಾಗೆ ನಮ್ಮ ಅನುಗ್ರಹದಿಂದ ಮೇಲಕ್ಕೆ ಬಂದಂತಹ ಈ ಯಾದವರು ನಾಚಿಕೆ ಇಲ್ಲದೆ ನಮ್ಮ ಮೇಲೆಯೇ ಆಜ್ಞೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ, ಏನಂತ ತಿಳ್ಕೊಂಡಿದ್ದಾರೆ. ನಾವು ಏನು ಕೊಡದೆ ಇದ್ರೆ ಇಂದ್ರನೂ ಸಹ ಅದನ್ನು ತಗೊಳಕ್ಕಾಗಲ್ಲ. ಕಥಮಿಂದ್ರೋಪಿ ಕುರುಭಿಃ ಭೀಷ್ಮ ದ್ರೋಣ ಅರ್ಜುನಾದಿಭಿಃ ಅದತ್ತಂ ಅವರುದ್ಧೀತ ಸಿಂಹಗ್ರಸ್ತಮಿವೋರಣಃ. ಇಂದ್ರಃ ಅಪಿ ಭೀಷ್ಮ ದ್ರೋಣ ಅರ್ಜುನಾದಿಭಿಃ ಕುರುಭಿಃ ಅದತ್ತಂ ಕಥಂ ಅವರುದ್ಧೀತ ಸಿಂಹಗ್ರಸ್ತಂ ಪುರಣಃ. ಇಂದ್ರಃ ಅಪಿ, ಅವನ ಇಂದ್ರನೇ ಆದರೂ ಸಹ ಭೀಷ್ಮ ದ್ರೋಣ ಅರ್ಜುನನ್ನು ಸೇರಿಸ್ಕೊಂಡಿದ್ದಾರೆ ಅವನ ಸಾಮರ್ಥ್ಯ ಅನ್ನೋ ದೃಷ್ಟಿಯಿಂದ. ಆಕ್ಚುಲಾಗಿ ಅವರು ತಗೊಳ್ಳೋದಿಲ್ಲ, ಬಿಟ್ಟವರೇ ತಾನೆ. ಆದ್ರೂ ಸಹ ಅರ್ಜುನನ್ನು ತಮ್ಮ ಪಕ್ಷ ಅಂತ ತಗೊಂಡು ಮಾತಾಡಿರೋದೇನು ಅಂದ್ರೆ ತಮ್ಮ ಗೌರವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಭೀಷ್ಮ ದ್ರೋಣ ಅರ್ಜುನರೇ ಮೊದಲಾದಂತಹ ಗುರುಗಳಿಂದ ಅದತ್ತಂ ಕೊಡದೆ ಇರುವುದನ್ನ ಕಥಂ ಅವರುಂದಿತ, ಅವನು ತಾನೇ ಹೇಗೆ ತಗೊಂಡು ಹೋಗ್ತಾನೆ. ಅವನು ಇಂದ್ರನೇ ಆಗಿರ್ಬೋದು. ಗುರುಗಳಾದಂತಹ ಭೀಷ್ಮ ದ್ರೋಣ ಅರ್ಜುನ ಮೊದಲಾದವರಿಂದ ಕೊಡದೇ ಇರುವಂತಹ ವಸ್ತುವನ್ನ ಇಂದ್ರನೂ ಸಹ ತಗೊಂಡು ಹೋಗಕ್ಕೆ ಸಾಧ್ಯವಿಲ್ಲ, ಕರ್ಸ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಸಾಂಬರನ್ನ ಹೆಂಗ್ ಬಿಡ್ಸ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಸಿಂಹಗ್ರಸ್ತಮಿವ ಪುರಾಣ. ಸಿಂಹ ಒಂದು ವಸ್ತುವನ್ನು ಹಿಡಿದಿದೆ, ಅದು ಒಂದು ಕುರಿ ಬಂದು ಕಿತ್ಕೊಂಡು ಹೋಗಕ್ಕಾಗತ್ತೆ. ಸಿಂಹದಿಂದ ಹಿಡಿಯಲ್ಪಟ್ಟಂತಹ ಒಂದು ಪ್ರಾಣಿಯನ್ನ ಕುರಿ ಕಿತ್ಕೊಳ್ಳೋಕ್ ಸಾಧ್ಯವಿದೆ, ಅಸಾಧ್ಯ. ಹಾಗಾಗಿ ನಾವು ಸಾಂಬರನ್ನು ಹಿಡಿದಾಯ್ತು, ಅವನನ್ನು ಬಿಡ್ಕೊಂಡು ಹೋಗೋಕೆ ಯಾರು ಒಂದು ಸಹ ಸಾಧ್ಯವಿಲ್ಲ. ಮೇಡಮ್, ಇಲ್ಲಿ ಕೌರವರು ಕೊಟ್ಟಿರ್ತಾರ ಮೇಡಮ್? ಹರಿಯೋ ಮೇಡಮ್, ಇಲ್ಲಿ ಕೌರವರು ಕೊಟ್ಟಿರ್ತಾರ ಯಾದವರಿಗೆ ರಾಜ್ಯ? ಇಲ್ಲ ಉಗ್ರಸೇನ ಎಲ್ಲ ಮುಂಚೆಯಿಂದ ರಾಜ ಆಗಿರ್ತಾರಲ್ವಾ? ಆದ್ರೂ ಸಹ ಅವರು ಹಾಗೆ ತಿಳ್ಕೊಂಡಿರೋದು, ನಾವು ಬಹಳ ಶ್ರೇಷ್ಠರು, ನಮ್ಮಿಂದಲೇ ಅದು ಮುಂದುವರೆದಿದೆ ಅಂತಾನೆ ಅವ್ರು ಭಾವಿಸಿರೋದು. ಗುರುಗಳು ಭಾವಿಸಿರೋದು ಹಾಗೆ. ಯಾಕೆಂದ್ರೆ ನಾವೇ ರಾಜರು, ಆದ್ದರಿಂದ ನಮ್ಮಿಂದಲೇ ಉಳಿದವರೆಲ್ಲರೂ ಸಹ ಅವರು ನಾವು ಏನೋ ದಯೆಯಿಂದ ಕೊಟ್ಟಿದ್ದೀವಿ, ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದು ಗುರುಗಳಿಗೆ ಮೊದಲಿಂದ ಬಂದಂತಹ ಒಂದು ತಪ್ಪು ಕಲ್ಪನೆ ಅಲ್ವಾ? ಹೌದು. ಅದನ್ನು ಚೆನ್ನಾಗಿ ಹೋಗ್ಲಾಡಿಸ್ತಾನೆ. ಬಲರಾಮನ ಮಾತು ಕೇಳ್ಬಿಟ್ರೆ ಅದ್ಭುತ ಅನ್ಸ್ಬಿಡುತ್ತೆ ನಂಗೆ. ಶ್ರೀಶುತವಾಚ ಜನ್ಮ ಬಂಧು ಶ್ರೇಯೋನ್ನರ್ಥಂ ಅದಾಸ್ತೆ ಭರತರ್ಷಭ. ಜನ್ಮ ಬಂಧು ಶ್ರೇಯೋನ್ನರ್ಥ ಮದಾಸ್ತೆ ಭರತರ್ಷಭ ಆಶ್ರಾವ್ಯರಾಮಂ ದುರ್ವಾಚ್ಯಂ ಅಸಭ್ಯಾಃ ಪುರಂ ಅವಿಷನ್. ಭರತ ಜನ್ಮ ಬಂಧು ಶ್ರೇಯೋ ಉನ್ನದ್ಧ ಮದಾಃ ತೇ ಅಸಭ್ಯಾಃ ರಾಮಂ ದುರ್ವಾಚ್ಯಂ ಶ್ರಾವ್ಯ ಪುರಂ ಆವಿಷನ್. ಭರತರ್ಷಭ, ಪರೀಕ್ಷಿತನೇ ಜನ್ಮ ಬಂಧು ಶ್ರೇಯ, ತಮ್ಮ ವಂಶದ ಮದ ಬಂಧುಗಳೆಲ್ಲ ಇದ್ದಾರೆ ಅನ್ನುವಂಥದ್ದು ಮತ್ತು ರಾಜ್ಯ ಸಂಪತ್ತಿದೆ ಎನ್ನುವ ರಾಜ್ಯಲಕ್ಷ್ಮಿಯ ಶ್ರೇಯ. ಈ ಮದದಿಂದ ಈ ಬಲದಿಂದ ಉನ್ನತ ಮದ ಏರಿದ ಮದವುಳ್ಳವರಾಗಿ, ಅಂದ್ರೆ ತಮ್ಮನ್ನೇ ಎದುರಿಸೋರು ಯಾರು? ಯಾಕೆಂದ್ರೆ ನಾವು ಇಂಥ ಮುಟ್ಟಿದವರು, ಇಂಥ ಸಂಪತ್ತಿದೆ ನಮ್ಮ ಹತ್ರ, ಇಂಥ ಬಂಧುಗಳೆಲ್ಲ ನಮ್ ಜೊತೆಗಿದ್ದಾರೆ, ಹಾಗಾಗಿ ನಮ್ಮನ್ನ ಯಾರು ತಡೆಯುತ್ತರು ಎನ್ನುವ ಮದದಿಂದ ಕೂಡಿದತೆ ಆ ಕೌರವರು ಅಸಭ್ಯ ಬಂದಂತಹ ಅತಿಥಿ
ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದು ಗೊತ್ತಾಗದೆ ಬಲರಾಮನ ಎದುರಿಗೆ ಅಸಭ್ಯವಾಗಿ ನಡೆದುಕೊಂಡು ರಾಮಂ ಬಲರಾಮನನ್ನು ಕುರಿತು ದುರ್ವಾಕ್ಯಂ ಆಸ್ತವ್ಯ, ಕೆಟ್ಟ ಕೆಟ್ಟ ಮಾತುಗಳನ್ನ ಅವನಿಗೆ ಕೇಳಿಸಿ, ಅಂದ್ರೆ ಅವನಿಗೆ ಹೇಳಿ ಪುರಂ ಆಶಂ ತಮ್ಮ ಹಸ್ತಿನಾಪುರಕ್ಕೆ ಬಂದು ತಮ್ಮ ವಂಶದ ಮದ ಬಂಧುಗಳ ಸಹಾಯ ಇದೆ, ಐಶ್ವರ್ಯದ ಮದ ಇದೆಲ್ಲದರಿಂದಲೂ ಕೊಪ್ಪಿದಂತಹ ಅಸಭ್ಯರಾಗಿ ನಡೆಕೊಂಡಂತಹ ಕೌರವರು ಬಲರಾಮನ ಎದುರಿಗೆ ಆಡಬಾರದು ಮಾತುಗಳನ್ನೆಲ್ಲ ಆಡಿ ತಮ್ಮ ಪಟ್ಟಣಕ್ಕೆ ಹಿಂತಿರುಗಿದರು. ಇದನ್ನ ಕೇಳಿದ ತಕ್ಷಣ ಶ್ರೀ ಶುಕವಾಚ, ಅದು ಏನು ಬಲರಾಮನ ಎದುರಿಗೆ ಬಲರಾಮ ಮೊದಲೇ ಬಹಳ ಕೋಪಿಷ್ಟ, ಆತನ ಕೋಪ ಮಾತ್ರ ಅಸಾಧ್ಯ ಅಂತ ಅನ್ಸುತ್ತೆ. ಒಂದು ಯಮುನೆಯನ್ನು ನೋಡ್ತೆ, ಯಮುನೆ ಅಂತ ಬಂದ ತಕ್ಷಣ ಬಂತು. ಆವತ್ತು ನಾವು ಎಲ್ಲಿರೋ ಯಮುನೆ ಅಂತ ಹೇಳುವಾಗ ಹಸ್ತಿನಾಪುರದಲ್ಲಿ ಅಂತ ಹೇಳಿಬಿಟ್ಟೆ, ಯಾರೋ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಗೋಕುಲದಲ್ಲಿರುವಂತಹ ಯಮುನೆ. ಅದೇ ನಂಗೆ ಆಶ್ಚರ್ಯ ಆಯ್ತದೆ, ಹೆಂಗೆ ಹಸ್ತಿನಾಪುರದಲ್ಲೇ ಪ್ರಶ್ನೆ ಮಾಡೋದಲ್ವೇ? ನಾನು ಯಾವ್ದೋ ಜ್ಞಾನದಲ್ಲಿ ಹಾಗೆ ಉತ್ತರ ಕೊಟ್ಟೆ. ಯಾಕೆಂದ್ರೆ ಈಗ ಹಸ್ತಿನಾಪುರವನ್ನು ಅವ್ನು ಹೇಳಿದ್ದಾನೆ, ಮುಳುಗ್ಸಕ್ಕೆ ಹೊರಟು ಬಿಡ್ತಾನೆ ಯಾರೋ ಬಲರಾಮ. ಆಗ ಇದ್ದಕ್ಕಿದ್ದಂಗೆ ಅವತ್ತು ನಾನು ಉತ್ತರ ಕೊಟ್ಟಿದ್ದು ಅಂತ ಬಂದ್ಬಿಡ್ತು. ಅಲ್ಲ, ಗೋಕುಲದಲ್ಲಿ ಸರಿ. ದೃಷ್ಟ್ವಾ ಕುರುಣಾಂ ದೌಶೀಲ್ಯಂ ಶ್ರುತ್ವಾ ವಾಚ್ಯಾನಿ ಚ ಅಚ್ಯುತಃ ಅವೋಚತ್ ಕೋಪಸಂರಕ್ತಃ ದುಷ್ಪ್ರೇಕ್ಷ್ಯಃ ಪ್ರಹಸನ್ ಮುಹುಃ. ಅಚ್ಯುತಃ ಕುರುಣಾಂ ದೌಶೀಲ್ಯಂ ದೃಷ್ಟ್ವಾ ಅವಾಚ್ಯಾನಿ ಶ್ರುತ್ವಾ ಕೋಪಸಂರಕ್ತಃ ದುಷ್ಪ್ರೇಕ್ಷ್ಯಃ ಮುಹುಃ ಪ್ರಹಸನ್ ಅವೋಚತ್. ಕುರುಣ ಆ ಕೌರವರ ದೌಶೀಲ್ಯಂ ಕೆಟ್ಟದಾಗಿ ನಡೆದುಕೊಂಡಂತಹ ರೀತಿಯನ್ನು ದೃಷ್ಟ ನೋಡಿ, ಅವಾಚ್ಯಾನಿ ಅಚ್ಯುತಃ ಮಾತಕೊಂಡೆ, ಅಚ್ಯುತಃ ಬಲರಾಮ ಅಂತ ಅರ್ಥ ಇದೆ. ಅಚ್ಯುತಃ ಬಲರಾಮನು ಕೌರವರ ಆ ಕೆಟ್ಟ ನಡತೆಯನ್ನ ದೃಷ್ಟ ನೋಡಿ, ಅವಾಚ್ಯಾನಿ ಶುತ್ವ ಅವರು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದ್ದನ್ನು ಸಹ ಕೇಳಿ ಕೋಪ ಸಂರಕ್ತ ಅತ್ಯಂತ ಕೋಪದಿಂದ ಕೂಡಿದವನಾಗಿ ಏನಾದ ದುಷ್ಪ್ರೇಕ್ಷ, ಅವನ ಕೋಪ ಹೇಗಾಗೋಯ್ತು ಅಂದ್ರೆ ಅವನನ್ನು ನೋಡಕ್ಕೆ ಹೆದರಿಕೆ ಆಗೋಯ್ತು. ಅಂತಹ ರುದ್ರ ರೂಪವನ್ನು ತಾಳಿ ಅವನು ಮುಹುಃ ಪ್ರಹಸನ್ ಮತ್ತೆ ಮತ್ತೆ ನಗುತ್ತಾ, ಅಂದ್ರೆ ಕೋಪದಿಂದ ಬಂದಂತಹ ನಗುತ್ತಾ ಅವೋಚತ ಮುಂದೆ ಆಡುವ ಮಾತನ್ನ ಆಡ್ತಾನೆ. ಕೌರವರ ನಡತೆ, ಅವರು ಆಡಿದಂತಹ ಕೆಟ್ಟ ಕೆಟ್ಟ ಮಾತುಗಳು ಇದನ್ನೆಲ್ಲ ಕೇಳಿ ನೋಡಿ ಹೇಳಿದ ಮೇಲೆ ಬಲರಾಮನಿಗೆ ಬಹಳ ಕೋಪ ಬಂದ್ಬಿಡ್ತು. ಅವನ ನೋಡಕ್ಕೆ ಆಗದೆ ಇರೋಷ್ಟು ಅವನ ರೂಪ ರೌದ್ರವಾಗಿ ಹೋಯ್ತು. ಅವನು ಧರ ಅಟ್ಟಹಾಸದ ರೀತಿಯಲ್ಲಿ ಮತ್ತೆ ಮತ್ತೆ ನಗುತ್ತಾ ಹೀಗೆ ಹೇಳ್ತಾನೆ, ಹೌದು ಖಂಡಿತ ನೀ ಸಹ ಇಂಥವರಿಗೆ ನಾವು ಏನೋ ಬಂಧುಗಳು ಅಕ್ಕಿರು ಅಂತ ಅವ್ರು ಮಾತಾಡುದಲ್ಲ, ಅದು ಸರಿ ಇಲ್ಲ. ಇವರಿಗೆ ದಂಡಂ ದಶಗುಣಂ ಬೇಕನ್ನೋದೇ ಸರಿ. ನೂನಂ ನಾನಾಮದೋನ್ನತಾಃ ಶಾಂತಿಂ ನೆಚ್ಛಂತಿ ಅಸಾಧವಃ ತೇಷಾಂ ವಿಪ್ರಶಮೋ ದಂಡಃ. ಉದಾಹರಣೆ ಚೆನ್ನಾಗಿ ದೃಷ್ಟಾಂತ, ಪಶೂನಾಂ ಲಗುಡೋ ಯಥಾ. ದೊಣ್ಣೆಯಿಂದ ಹೊಡೆದ್ರೇನೆ ಹಸುಗಳನ್ನ ಹದ್ದು ಬದುಕಲಿಡಕ್ ಸಾಧ್ಯ. ಅವುಗಳ ಹತ್ರವಾಗಿ ನಾವು ಸಮಾಧಾನದ ಮಾತನ್ನೆಲ್ಲ ಹೇಳಿದ್ರೆ ಅವುಗಳನ್ನು ನಾವು ದಾರಿ ಆಗೋದಿಲ್ಲ. ಹಾಗೆ ಅಸಾಧವಃ ನಾನಾಮದೋನ್ನತಾಃ ಅಸಾಧವಃ ನೂನಂ ಶಾಂತಿಂ ನ ಇಚ್ಛಂತಿ ತೇಷಾಂ ದಂಡಃ ಪ್ರಶಮಃ ಯಥಾ ಪಶೂನಾಂ ಲಗುಡ. ನಾನಾ ಮದದ ಉನ್ನತಾಃ, ಅನೇಕ ರೀತಿಯ ಮದ, ವಂಶದ್ದು, ಹಣದ್ದು, ಪರಾಕ್ರಮದ್ದು, ಈ ಎಲ್ಲದರಿಂದ ಉನ್ನತಾಃ ಕೊಬ್ಬಿರುವಂತಹ ಅಸಾಧವಃ ದುಷ್ಟರು ನೂನಂ ಶಾಂತಿನ ಇಚ್ಛಂತಿ, ನಿಶ್ಚಯವಾಗಿ ಅವರು ಶಾಂತಿ ಅನ್ನೋದನ್ನ ಬಯಸೋದಿಲ್ಲ. ತೇಷಾಂ ಅವರಿಗೆ ದಂಡಃ ಪ್ರಶಮಃ, ಅವರಿಗೆ ದಂಡ ಎನ್ನುವುದೇ ಸರಿಯಾಗಿ ಬಗ್ಗಿಸುವುದಕ್ಕೆ ಸರಿಯಾದಂತಹ ಉಪಾಯ. ಯಥಾ ಹೇಗೆ ಪಶೂನಾಂ ದಂಡಃ, ಪಶುಗಳಿಗೆ ದೊಣ್ಣೆಯೇ ಹೇಗೆ ಮದ್ದು, ಹಾಗೆ ಇವರಿಗೂ ದಂಡೋಪಾಯವೇ ಮದ್ದು. ಅನೇಕ ರೀತಿಯ ಮದಗಳಿದೆ ಇವರಿಗೆ, ಅದರಿಂದ ಸೊಕ್ಕಿ ಬಿಟ್ಟಿದ್ದಾರೆ. ಇಂತಹ ದುಷ್ಟರು ಶಾಂತಿಯನ್ನು ಬಯಸೋದಿಲ್ಲ ಅನ್ನೋದು ಗೊತ್ತಿರುವಂತಹದ್ದೇ ವಿಷಯ. ದುಷ್ಟರ ಹತ್ರ ಹೋಗಿ ನಾವು ಮೃದುತನವನ್ನು ತೋರಿಸಿದರೆ ಅದು ನಮಗೆ ಅವಮಾನ. ಹೇಗೆ ಪಶುಗಳನ್ನ ದೊಣ್ಣೆಯಿಂದಲೇ ಬಗ್ಗಿಸಕ್ ಸಾಧ್ಯ, ಹಾಗೆ ಇಂಥವರಿಗೂ ಸಹ ದಂಡೋಪಾಯದಿಂದಲೇ ಇವರನ್ನ ಬಗ್ಗಿಸ್ಬೇಕು. ಏನ್ ಹೇಳಿದ್ರು ಅವರು? ಅಗೋಯದೂನಾಂ ಸಮೃದ್ಧ ಕೃಷ್ಣಂಚ ಕುಪಿತಂ ಶನೈಹಿ. ಅಲ್ಲ, ನಾನ್ ಹೇಗ್ ಬಂದೆ ಅಂತ
ಸಾಂತ್ವಯಿತ್ವಾಹಮೇತೇಷಾಂ ಶ್ರಮಂ ಇಚ್ಛನ್ಯಃ ಗತಃ. ಅಲ್ಲ, ನಾನು ಯಾರಿಗೂ ಪರಸ್ಪರ ಮನಸ್ತಾಪ ಆಗೋದ್ ಬೇಡ ಅಂತ ನಾನು ಬಂದೆ. ಅಹೋ ಸುಸಮೃದ್ಧಾನ ಯದು ಕುಪಿತಂ ಕೃಷ್ಣಂಚ ಶನೈಃ ಸಾಂತ್ವಯಿತ್ವಾ ಅಹಂ ಏತೇಷಾಂ ಶ್ರಮಂ ಇಚ್ಛನ್ ಇಹ ಆಗತಃ. ಯಾರು ಅಂದ್ರೆ ಅಹೋ ಅಷ್ಟೇ ಅಂದ್ರೆ ತಾನು ಮಾಡಿದ್ದು ಯಾವ್ದು ಹೇಗೆ ವಿಪರೀತವಾಗೋಯ್ತು ಅಂತ ಹೇಳ್ತಾನೆ. ಸುಸಂರಬ್ಧಾನ ಯದು, ಯಾವ ಸಾಂಬರನ್ನ ಬಂಧಿಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಸಹ ಅತ್ಯಂತ ಕೋಪಗೊಂಡ್ಬಿಟ್ಟಿದ್ದು. ಕೆರಳಿದಂತಹ ಯದುಗಳನ್ನ ಅಷ್ಟೇ ಅಲ್ಲ, ಕುಪಿತಂ ಕೃಷ್ಣಂಚ, ಕೋಪಗೊಂಡಂತಹ ಕೃಷ್ಣನನ್ನು ಸಹ ಶನೈಹಿ ಮೆಲ್ಲನೆ ಸಾಂತ್ವಯಿತ್ವ ಸಮಾಧಾನ ಮಾಡಿ, ಅಹಂ ನಾನು ಏತೇಷಾಂ ಇವರೆಲ್ಲರಿಗೂ ಸಹ ಶ್ರಮಂ ಇಚ್ಛನ್ ಶಾಂತಿಯಲ್ಲೇ ಎಲ್ಲರೂ ಇರಲಿ ಅಂತ ಭಾವಿಸಿ ಇಹ ಆಗತಃ ಇಲ್ಲಿಗೆ ಬಂತೆ. ಯಾದವರನ್ನ ಕೋಪಗೊಂಡಂತಹ ಕೃಷ್ಣನನ್ನ ನಾನು ಮೆಲ್ಲಗೆ ಸಂತಾರಿಸಿ ಈ ಕೌರವರಿಗೆ ಒಳ್ಳೆಯದಾಗ್ಲಿ, ಸುಮ್ಮನೆ ಯುದ್ಧ ಮಾಡೋದು ಬೇಡ ಎನ್ನುವ ಉದ್ದೇಶದಿಂದ ಶಾಂತಿಯನ್ನ ಬಯಸಿ ನಾನು ಇಲ್ಲಿಗೆ ಬಂದೆ. ತೈಮೇ ಮಂದಮತಯ ಕಲಹ ವಿರತ ಕಲಹ ತಮ್ಮಾಂ ಅವಜ್ಞಾಯ ಮುಹುಃ ದುರ್ಭಾಷಾನ್ ಮಾನಿನಃ ಅಬ್ರುವನ್. ತೇ ಇಮೇ ಮಂದಮತಯಃ ಕಲಹಾವಿರತಾಃ ಕಲಾಹ ತಂ ಮಾಂ ಅವಜ್ಞಾಯ. ಕಲಹಾವಿರತಾಃ ಮಾನಿನಃ ತಂ ಮಾಂ ಅವಜ್ಞಾಯ ಮುಹುಃ ದುರ್ಭಾಷಾನ್ ಅಬ್ರುವನ್. ತೈಮೇ ಮಂದಮತಯ, ಈ ಬುದ್ಧಿಗೇಡಿಗಳಾದಂತಹವರು ಕಲಹ ದುಷ್ಟರು ಅಷ್ಟೇ ಅಲ್ಲ, ಕಲಹ ಅವಿರತಃ ಜಗಳವೇ ಬೇಕು ಅನ್ನುವಂತಹ ದಲ್ಲಿ ನಿರತರಾದವರು, ಮಾನಿನಃ ಅತ್ಯಂತ ದುರಹಂಕಾರಿಗಳಾದ ಇವರು ತಮ್ಮ ಅಂತಹ ನನ್ನನ್ನು ಅಂದ್ರೆ ನಾನು ಇವರಿಗೆಲ್ಲ ಇವನಿಗೆ ಗುರು ಅಂತಹ ನನ್ನನ್ನು ಅವಜ್ಞಾನ ತಿರಸ್ಕರಿಸಿ ಮತ್ತೆ ಮತ್ತೆ ದುರ್ಭಾಷಾನ್ ಕೆಟ್ಟ ಕೆಟ್ಟ ಶಬ್ದಗಳನ್ನ ಅಬ್ರುವನ್ನ ಮಾತನಾಡಿದರು. ಇಂತಹ ಬುದ್ಧಿಗೇಡಿಗಳು ಇವರು ದುಷ್ಟರಾದಂಥವರು, ಜಗಳವೇ ಸರಿ ಅಂತ ಜಗಳದಲ್ಲಿ ನಿರತರಾದಂಥವರು, ದುರಹಂಕಾರಗಳಾದ ಇವರು ನನ್ನನ್ನು ಸಹ ಅಂದ್ರೆ ತಮ್ಮ ಅಂದ್ರೆ ಅಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಬಂದಂತಹ ನನ್ನನ್ನ ಅವಮಾನ ಮಾಡಿ ಮತ್ತೆ ಮತ್ತೆ ಅನೇಕ ರೀತಿಯ ಕೆಟ್ಟ ಮಾತುಗಳನ್ನ ಆಡಿದ್ದಾರೆ. ಇವರು ಹೇಳೋದೇನಂತೆ, ನೋಗ್ರಸೇಣ ಕಿಲ ವಿಭುಃ ಭೋಜ ವೃಷ್ಣ್ಯಂಧಕೇಶ್ವರ ಚಕ್ರಾದಯೋ ಲೋಕಪಾಲಾಃ ಯಸ್ಯ ಆದೇಶಾನುವರ್ತಿನಃ. ಉಗ್ರಸೇನ ರಾಜನೇ ಇರುವಂತೆ ಇವರಿಗೆ ಅವರು ಯಾರು ಉಗ್ರಸೇನ? ಯಸ್ಯ ಚಕ್ರಾದಯಃ ಲೋಕಪಾಲಾಃ ಆದೇಶಾನುವರ್ತಿನಃ ಭೋಜವೃಷ್ಣ್ಯಂಧಕೇಶ್ವರಃ ವಿಭುಃ ಅಂಧಕೇಶ್ವರಃ ಉಗ್ರಸೇನಃ ನ ವಿಭುಃ ಕಿಲ. ಯಸ್ಯ ಯಾವ ರಾಜನ ಅಂದ್ರೆ ಉಗ್ರಸೇನನ ಬಗ್ಗೆ ಚಕ್ರಾದಯ ಲೋಕಪಾಲಾಹ ಇಂದ್ರರೇ ಮೊದಲಾದಂತಹ ಲೋಕಪಾಲರು ಸಹ ಆದೇಶಾನುವರ್ತಿನಃ ಆಜ್ಞೆಯನ್ನ ಪಾಲಿಸ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳು ಲೋಕಪಾಲರು ಎಲ್ಲರೂ ಸಹ ಯಾರ ಆಜ್ಞೆಯನ್ನು ಪಾಲಿಸ್ತಾ ಇದ್ದಾರೋ, ಭೋಜ ವೃಷ್ಣಿ ಅಂಧಕೇಶ್ವರ, ಭೋಜಕುಲ, ವೃಷ್ಣಿಕುಲ, ಅಂಧಕಕುಲ ಇವರೆಲ್ಲರಿಗೂ ಸಹ ಒಡೆಯನಾದಂತಹ ಉಗ್ರಸೇನನು ನ ವಿಭುಃ ರಾಜನಲ್ವಂತಲ್ಲಪ್ಪ, ಏನ್ ಮಾತು ಆಡಬೇಕು. ಯಾವ ಉಗ್ರಸೇನನ ಮಾತನ್ನ ಇಂದ್ರಾದಿ ದೇವತೆಗಳು ಲೋಕಪಾಲಕರು ಸಹ ಆಜ್ಞೆಯ ರೀತಿಯಲ್ಲಿ ಶಿರಸಾವಹಿಸಿ ನಡೆಸ್ತಾ ಇದ್ದಾರೋ ಅಂತಹ ಭೋಜ ವೃಷ್ಣಿಕುಲ ಅಂಧಕ ಕುಲಕ್ಕೆ ರಾಜನಾದಂತಹ ಉಗ್ರಸೇನ ರಾಜ ಅನ್ನುವಂತೆ. ಮತ್ತೆ ಕೃಷ್ಣ ಯಾರು? ಸುಧರ್ಮಾಕ್ರಮ್ಯತೆ ಯೇನ ಪಾರಿಜಾತ ಅಮರಾಂಶಿಪಃ ಆನೀಯ ಭುಜ್ಯತೆ ಸೋಸೋ ನಕಿಲ ಅಧ್ಯಾಸನಾರ್ಹಣಃ. ಅವನು ಸಹ ಇವರೆಲ್ಲ ರಾಜಸಿಂಹಾಸನಕ್ಕೆ ಅರ್ಹರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ ಸುಧರ್ಮ ಆಕ್ರಮ್ಯತೆ ಅಮರಾಂಘ್ರಿಪಃ ಪಾರಿಜಾತಃ ಆನೀಯ ಭುಜ್ಯತೆ ಸಹ ಅಸೌ ನ ಅಧ್ಯಾಸನಾರ್ಹಣ ಕಿಲ. ಏನ ಯಾವ ಕೃಷ್ಣನಿಂದ ಸುಧರ್ಮ ಆಕ್ರಮ್ಯತೆ ಸುಧರ್ಮ
ಅವನ್ನು ಸುಧರ್ಮವನ್ನು ಸಹ ಯಾರು ಆಕ್ರಮಿಸಿದನು. ಅಷ್ಟೇ ಅಲ್ಲ, ಅಮರಾಂಗ್ರಿಪಃ ದೇವತೆಗಳ ಕಲ್ಪವೃಕ್ಷವಾದಂತಹ ಪಾರಿಜಾತವು ಸಹ ಆನೆಯ ಪಟ್ಟು ಭುಜ್ಯತೆ, ಅದನ್ನು ಅವನು ಅನುಭವಿಸ್ತಾ ಇದ್ದನು. ಅಂದ್ರೆ ಪಾರಿಜಾತವನ್ನು ಸಹ ಭೂಮಿಗೆ ತಂದು ಅದರ ಫಲವನ್ನು ಅನುಭವಿಸ್ತಾ ಇರುವಂತಹ ಅಸಹಾಸವು ಅಂತಹ ಕೃಷ್ಣನು ಅಧ್ಯಾಸನಾರೋಹಣ ನಖಿಲ, ಅವನು ಸಿಂಹಾಸನಕ್ಕೆ ಅಂದ್ರೆ ಇವ್ರ ಜೊತೆಗೆ ಸಿಂಹಾಸನವನ್ನು ಹಂಚ್ಕೊಳ್ಳೋದಕ್ಕೆ, ಇವ್ರ ಜೊತೆಗೆ ಕುತ್ಕೊಳ್ಳೋದಕ್ಕೆ ಅವನಿಗೆ ಅರ್ಹ ಅಲ್ಲದೆ. ಎಂಥವನವನು ಮೇಡಮ್, ಇಷ್ಟೊಂದು ಕೌರವರು ಬಲರಾಮನ್ಗೆ ಬೈತಾ ಇದ್ದಾಗ ಭೀಷ್ಮ, ದ್ರೋಣ ಅವರೆಲ್ಲ ಏನು ಹೇಳಿಲ್ವಾ? ಅಯ್ಯಯ್ಯ, ನೀವು ಚೆನ್ನಾಗಿದೆ. ಅಂತಹ ಸ್ತ್ರೀಯನ್ನ ಸಭೆಯಲ್ಲಿ ಅವಮಾನ ಮಾಡಿದಾಗ್ಲೇ ಎಲ್ಲರೂ ಕೂತಿದ್ರು ಕಣ್ಣು ಹೀಗೆ ಭೀಷ್ಮ ಬಗ್ಗೆ ನಮ್ಗೆ ಒಂದು ಅಲ್ಲ, ನಾನು ಮಾತಾಡಬಾರ್ದು ಈಗ ಸ್ವಲ್ಪ ಅದು ಅವ್ರು ಹೇಳೋದು ಯಾರು ಒಂಚೂರು ಮೊದಲು ಮಾಡಿದ್ದೆ ಇದು ಎಲ್ಲದಕ್ಕೂ ಕಾರಣ ಭೀಷ್ಮನೆ ಅಲ್ಲ. ಕೊನೆಗೆ ನಾವೇನ್ ಮಾಡ್ತೀವಿ, ಕರ್ಮಕ್ಕನುಗುಣವಾಗಿ ಹೇಗೆ ನಡಿಬೇಕಾಯಿತು ಅಂತೆಲ್ಲ ನಾವು ಸೌದ್ಕೊಂಡು ಹೋಗ್ತೀವಿ, ಪ್ರಶ್ನೆ ಬೇರೆ. ಆದರೆ ಯಾವಾಗ ತನ್ನ ತಂದೆಗೆ ಆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿದ್ನೋ, ಇಲ್ಲ ನಾನು ಅವಳ ಮಗನಿಗೆ ನಾನು ರಾಜ್ಯವನ್ನು ಕೊಡ್ತೇನೆ, ನಾನು ರಾಜನಾಗಲ್ಲ ಅಂತ ಮಾತು ಕೊಟ್ಟ. ನೀನಾಗ್ದಿದ್ರು ನಿನ್ನ ಮಕ್ಕಳು ಹೋಗಿ ಹೇಳ್ತಾರಲ್ಲ ಅಂದ್ರೆ ಆಯ್ತು ನಾನು ಮದ್ವೆನೇ ಆಗಲ್ಲ ಅಂತ. ಇದೆಲ್ಲ ಯಾರನ್ನು ಕೇಳ್ಕೊಂಡಪ್ಪ ಮಾಡಿದ್ದು? ವಂಶವನ್ನು ಬೆಳೆಸ್ಬೇಕಾದ ಧರ್ಮ ತಾನೆ. ಮುಂದೆ ಇವ್ನು ಹೇಳಿದ ಹಾಗೆ ಆಗತ್ತೆ ಅನ್ನೋದಕ್ಕೆ ಏನಿತ್ತು ಅಂದ್ರೆ ಆಯ್ತು. ಆಮೇಲೂ ಸಹ ಯಾವಾಗ ಎಲ್ಲಾ ವಂಶವೇ ಹೋಗಿಬಿಡುವಂತ ಪರಿಸ್ಥಿತಿ ಬಂತು, ಆವಾಗ ತಾನು ರಾಜನಾಗಿ ನಿಂತು ಅಥವಾ ಇನ್ಯಾರನ್ನಾದ್ರೂ ಸರಿಯಾಗಿ ಕೂರಿಸಿ ರಾಜ್ಯಭಾರ ಮಾಡಿಸ್ಬೇಕಾಯ್ತು. ಆ ಚಿತ್ರವೀರ್ಯ ಹಾಗೆ ಸತ್ತಾ ಚಿತ್ರವೀರ್ಯ ಕಥೆ ಹೀಗಾಯ್ತು. ಏನಾಯ್ತು ಕೊನೆಗೆ? ಈತನ ಮಾತಿನಿಂದ ಏನಾಯ್ತು? ಆ ವಂಶ ಪೂರ್ತಿ ಯಾವ ಇದಕ್ಕೆ ಯಾವ್ದೋ ನರಕದ ಇದಕ್ಕೆ ಅಧೋ ಮಟ್ಟಕ್ಕೆ ಹೋಯ್ತು ಅಲ್ವೇ? ಇದಕ್ಕೆಲ್ಲ ಕಾರಣ ಯಾರು? ಮೂಲ ಭೀಷ್ಮ ತಾನೆ ಅಲ್ಲ. ಅನ್ನಗೃಣ ಅಂತ ಹಾಗೆ ಎಲ್ಲವನ್ನೂ ಸೇರಿಸ್ಕೊಂಡು ಇನ್ನೊಬ್ಬರಿಗೂ ತೊಂದರೆ ಕೊಡ್ತಾ ಅದೇನು ನನ್ಗಂತೂ ಅರ್ಥ ಆಗಲ್ಲ. ಅಂಥದ್ದಕ್ಕಿಂತ ನಿಂತು ನಾವು ಅದ್ರ ಪಾಪವನ್ನು ಅನುಭವಿಸೋದೇ ಒಳ್ಳೇದಂತ. ಅಂತಹ ಅವನು ರಾಜ ಸಿಂಹಾಸನಕ್ಕೆ ಯೋಗ್ಯನಲ್ವಂತೆ. ಅಷ್ಟೇ ಅಲ್ಲ, ಆ ಕೃಷ್ಣ ಎಂಥವನು? ಯಸ್ಯ ಪಾದಯುಗಂ ಸಾಕ್ಷಾತ್ ಶ್ರೀರೂಪಾಸ್ತೆ ಅಖಿಲೇಶ್ವರಿ ಸನಾರ್ಹತಿ ಕಿಲ ಶ್ರೀಶಃ ನರದೇವ ಪರಿಚ್ಛದಾನು. ಯಸ್ಯ ಪಾದಯುಗಂ ಸಾಕ್ಷಾತ್ ಅಖಿಲೇಶ್ವರಿ ಶ್ರೀಃ ಉಪಾಸ್ತೆ ಸಹ ಶ್ರೀಶಃ ನರದೇವ ಪರಿಚ್ಛದಾನು ನ ಅರ್ಹತಿ ಕಿಲ. ಯಸ್ಯ ಪಾದಯುಗಂ, ಯಾವ ಪರಮಾತ್ಮ ಕೃಷ್ಣನ ಪಾದ ಕಮಲಗಳನ್ನು ಸಾಕ್ಷಾತ್ತಾಗಿ ಅಖಿಲೇಶ್ವರಿ ಎಲ್ಲದಕ್ಕೂ ಒಡೆಯಳಾದಂತಹ ಶ್ರೀಹಿ ಲಕ್ಷ್ಮಿಯೇ ಉಪಾಸ್ತೆ ಆರಾಧಿಸ್ತಾ ಇದ್ದಾಳೆ. ಅಂತಹ ಶ್ರೀಶಃ ಸಹ ಶ್ರೀಶಃ, ಅಂತಹ ಲಕ್ಷ್ಮಿಗೆ ಒಡೆಯನಾದಂತಹ ಕೃಷ್ಣ ನರದೇವ ಪರಿಚ್ಛದಾನ, ರಾಜರಿಗೆ ಉಚಿತವಾದಂತಹ ಚಾಮರ ಶಂಖ ಇತ್ಯಾದಿಗಳನ್ನೆಲ್ಲ ಅರ್ಹತೆ ಹೊಂದೋದಕ್ಕೆ ಅವನು ಯೋಗ್ಯನಲ್ವಂತೆ. ಅಂದ್ರೆ ಹೇಗಿದೆ ನೋಡಿ ಮಾತುಗಳು. ಇಂತಿಂಥ ಯೋಗ್ಯತೆ ಇರುವಂತಹ ಕೃಷ್ಣ ಅವನಿಗೆ ರಾಜ್ಯವಾದಂತಹ ಇದನ್ನ ವಸ್ತುಗಳನ್ನೆಲ್ಲ ಅನುಭವಿಸಕ್ಕೆ ಇಲ್ಲ, ಇನ್ಮೇಲೆ ಕೊಡೋದ್ ಬೇಡ ಅಂತ ಇನ್ನು ಮಾತಾಡೋದ್ರಲ್ಲ. ಮತ್ತೆ ಯಸ್ಯಾಂಘ್ರಿ ಪಂಕಜಲಜೋಖಿಲ ಲೋಕಪಾಲೈಹಿ ಮೂರ್ಯುತ್ತಮೈಃ ಧೃತಂ ಉಪಾಸಿತ ತೀರ್ಥಂ ಬ್ರಹ್ಮೋಹಂ ಅಪಿ ಯಸ್ಯ ಕಲಾಯಾಃ ಶ್ರೇಷ್ಠ ಉದ್ವಹೇಮ ಚಿರಂ ಅಸ್ಯ ನೃಪಾಸನಂ ಕುವ. ಇವನಿಗೆ ಆದರ್ಶ ಸಿಂಹಾಸನ ಯಾವುದತ್ತ? ಅವನೆಂಥವನು? ಯಸ್ಯ ಅಂಗ್ರಿ ಪಂಕಜ ರಜಃ ಅಖಿಲ ಲೋಕಪಾಲೈಃ ಮೌಲ್ಯೋತ್ತಮೈಃ ಉಪಾಸಿತ ತೀರ್ಥಂ ಬ್ರಹ್ಮ ಭವಃ ಅಹಂ ಶ್ರೇಷ್ಠ ಅಪಿ ಯಸ್ಯ ಕಲಾಯಾಃ ಚಿರಂ ಅಸ್ಯ ರಜಃ ವಹೇಮ. ಅದು ಪಂಗಜಃ ವಹೇಮ ವಿಪಾಸನ. ಯಸ್ಯ, ಯಾವ ಕೃಷ್ಣನ ಪರಮಾತ್ಮನ ಅಂಗ್ರಿ ಪಂಕಜ ರಜಃ ಪಾದ ಕಮಲದ ಸೂಡನ್ನ ಅಖಿಲ ಲೋಕಪಾಲೈ, ಎಲ್ಲ ಲೋಕಪಾಲಕರು ದೇವತೆಗಳು ಎಲ್ಲರೂ ಸಹ ಮೌಲ್ಯುತ್ತಮೈಹಿ ಉತ್ತಮವಾದಂತಹ ತಮ್ಮ ಶಿರಸ್ಸಿನಿಂದ
ಉಪಾಸಿತ ತೀರ್ಥತೀರ್ಥಂ. ಗಂಗಾದಿ ತೀರ್ಥಗಳನ್ನೂ ಸಹ ಪವಿತ್ರಗೊಳಿಸುವಂತಹ ಆ ರಜಸ್ಸನ್ನ ಆ ರೀತಿಯಾಗಿ ತಮ್ಮ ತಲೆಯ ಮೇಲೆ ಹೊತ್ಕೊಳ್ತಾರೆ. ಅಷ್ಟೇ ಅಲ್ಲ, ಬ್ರಹ್ಮ ಚತುರ್ಮುಖನಾದ ಸೃಷ್ಟಿಕರ್ತ ಬ್ರಹ್ಮನು, ಭವಃ ರುದ್ರನು, ಅಹಂ ನಾನು, ಶ್ರೀಶ್ಚ ಲಕ್ಷ್ಮಿಯೂ ಸಹ ಯಸ್ಯ ಯಾವ ಪರಮಾತ್ಮನ ರಜಸ್ಯಾರವರು ಕಲಾಯಾಹ ಕಲಾಹ ಯಾತನ ಅಂಶದಲ್ಲಿ ಅಂಶಗಳಾದಂತಹ ನಾವು ಸಹ ಚಿರಂ ಯಾವಾಗಲೂ ಅಸ್ಯ ಆ ಪಾದದ ಧೂಳಿಯನ್ನು ನಾವು ಅಹೇಮ ಧರಿಸ್ತೀವಿ. ಹಾಗೆತ್ತವನಿಗೆ ಉಪಾಸನ ಮುಕ್ಕುವ ಅವನಿಗೆ ಒಂದು ಮಹಾ ಸಿಂಹಾಸನ ಯೋಗ್ಯತೆ ಇಲ್ಲ ಅಂತ ಹೇಳೋದಿಲ್ಲ. ಆ ಸಿಂಹಾಸನ ಅವನ ಲೆಕ್ಕದಲ್ಲಿ ಅವನಿಗೆ ಏನು ಅಲ್ಲ. ಯಾವ ಪರಮಾತ್ಮನ ಪಾದ ಪದ್ಮದ ಧೂಳಿ ಎಲ್ಲರಿಂದಲೂ ಸೇವಿಸಲ್ಪಡುವ ಗಂಗಾದಿ ತೀರ್ಥಗಳನ್ನೂ ಪವಿತ್ರಗೊಳಿಸುವಂತಹದ್ದು. ಅಂತಹ ಧೂಳಿಯನ್ನ ಎಲ್ಲ ಲೋಕಪಾಲರು ಸಹ ತಮ್ಮ ಶ್ರೇಷ್ಠವಾದ ಶಿರಸ್ಸುಗಳಲ್ಲಿ ಧರಿಸ್ತಾರೆ. ಅಷ್ಟೇ ಅಲ್ಲ, ಯಾರ ಅಂಶಗಳಾದಂತಹ ಬ್ರಹ್ಮ, ರುದ್ರ, ನಾನು ಮತ್ತೆ ಲಕ್ಷ್ಮಿ ಎಲ್ಲರೂ ಸಹ ಅದನ್ನ ಬಹಳ ಶ್ರದ್ಧೆಯಿಂದ ಶಿರಸ್ಸಿನಲ್ಲಿ ಧರಿಸ್ತೀರಿ. ಹಾಗಿದ್ದಾಗ ಅವನು ಆ ಸಿಂಹಾಸನವನ್ನ ಕೊಡಕ್ಕೆ ಅವನು ಕುತ್ಕೊಳ್ಳೋಕೆ ಅರ್ಹ ಇಲ್ಲ ಅಂತ ಮಾತಾಡ್ತಾರೆ. ಅದ್ಭುತ. ಅವ್ರು ಹೇಳಿದ್ದೆ, ಭುಂಜತೆ ಗುರುಭಿಃ ದತ್ತಂ ಭೂಖಂಡಂ ವೃಷ್ಣಯ ಕಿಲ ಉಪಾನಃ ಕಿಲಂ ವಯಂ ವಯಂತು ಕುರಶ್ಚಿರಃ. ವೃಷ್ಣಯಃ ಕುರುಭಿಃ ದತ್ತಂ ಭೂಖಂಡಂ ಭುಂಜತೆ ಕಿಲ ವಯಂ ಉಪಾನಃ ಸ್ವಯಂತು ಕುರವಃ ಕುರಃ ಕಿಲ. ವೃಷ್ಣಿಗಳಾದಂತಹ ನಾವು ಕುರುಭಿಃ ದತ್ತಂ ಭೂಖಂಡಂ ಆ ಕೌರವರು ಕೊಟ್ಟಂತಹ ಭೂಭಾಗವನ್ನ ಭುಂಜತೆ ಕಿಲ ಅನುಭವಿಸ್ತಾ ಇದೀವಂತೆ. ಸ್ವಯಂ ನಾವು ಉಪಾನಃ ಕಿಲ ನಾವು ಚಪ್ಪಲಿಗಳಂತೆ, ಸ್ವಯಂತು ಕುರವಃ ಕುಕ್ಕಳು ಎಂತೆಂತಹ ಏನು ಹೋಲಿಕೆಯನ್ನು ಕೊಟ್ಟ ಮಹಾಪುರುಷ. ಅವರು ದಾನ ಮಾಡಂತಹ ಭೂಮಿಯ ತುಂಡನ್ನ ಯಾವ್ದಾದ್ರು ಅನುಭವಿಸ್ತಾ ಇದ್ದಾರಂತೆ. ನಾವು ಚಪ್ಪಳಿಗಳು, ಅವರು ಶಿರಸ್ಸು. ಮತ್ತಾನಾಮಿವ ಮಾನಿಕ ಅಸಂಗಿರಃ ಅಹೋ ಐಶ್ವರ್ಯಮತ್ತಾನಾಂ ಮತ್ತಾನಾಂ ಮಾನಿನಾಂ ಮತ್ತಾನಾಮಿವ ರೂಕ್ಷಾಃ ಮತಂ. ಆಶ್ಚರ್ಯದ ಐಶ್ವರ್ಯದ ಮದದಿಂದ ಮಾನಿನಾಂ ಅತ್ಯಂತ ಅವ್ರು ಏನಿದೆ ಮತ್ತಾನಾಮಿವ ಹೆಂಡವನ್ನು ಕುಡ್ಕೊಂಡು ಬಾಯಿಗೆ ಬಂದು ಹಂಗೆ ಹರಡ್ತಾ ಇದ್ದಾರಲ್ಲ, ಆ ರೀತಿಯಾಗಿ ಆಡಿದಂತಹ ಮನಸ್ಸಿಗೆ ಹಿಂಸೆ ಮಾಡುವಂತಹ ಅಸಂಬದ್ಧ ಗಿರಹ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಆ ಮಾತುಗಳನ್ನ ಅನುಶಾಸಿತ ಇನ್ನೊಬ್ಬರನ್ನ ದಂಡಿಸುವ ಸಾಮರ್ಥ್ಯ ಉಳ್ಳಂತಹ ಯಾವ ವ್ಯಕ್ತಿಯು ತಾನೆ ಸಹೇತ ಸಹಿಸಿಕೊಳ್ತಾನೆ. ಐಶ್ವರ್ಯದ ಮದಿಂದ ಕೊಬ್ಬಿದ್ದಾರೆ ದುರಹಂಕಾರಿಗಳು. ಇವರು ಆಡುವ ಮಾತುಗಳು ಹೇಗಿದೆ ಅಂದ್ರೆ, ಹೆಂಡವನ್ನು ಕೊಡಿದಂತಹ ವ್ಯಕ್ತಿ ಬಾಯಿಗೆ ಬಂದು ಹಾಗೆ ಮಾತಾಡುವ ಆ ಮಾತುಗಳು ಒಂದಕ್ಕೊಂದು ಸಂಬಂಧ ಇಲ್ಲ. ಅಷ್ಟೇ ಅಲ್ಲ, ಬಹಳ ಕಠೋರವಾದಂತಹ ಮಾತುಗಳು. ಇಂತಹ ಮಾತುಗಳನ್ನ ಇನ್ನೊಬ್ಬರನ್ನ ಶಿಕ್ಷಿಸುವ ಸ್ಥಳದಲ್ಲಿದ್ದಂತಹ ಯಾವ ವ್ಯಕ್ತಿ ಇರ್ತಾನೆ ಸಹಿಸ್ಕೊಳ್ತಾನೆ. ಹರಿಷ್ಯಾಮೀತ್ಯಂ ಅಮರ್ಷಿತಃ ಗೃಹೀತ್ವಾ ಹಲಂ ಉತ್ತಸ್ಥೌ ದಹನ್ನಿವ ಜಗತ್ರಯಂ. ಇವತ್ತು ನಾನು ಕೌರವರನ್ನೆಲ್ಲ ನಾಶ ಮಾಡಿಬಿಡ್ತೀನಿ. ಅದ್ಯ ಪೃಥ್ವಿ ನಿಷ್ಕೌರವೇಂ ಕರಿಷ್ಯಾಮಿ ಇತಿ ಅಮರ್ಷಿತಃ ಜಗತ್ರಯಂ ದಹನ್ ಇವ ಫಲಂ ಗೃಹೀತ್ವಾ ಉತ್ತಸ್ಥೌ. ಅದ್ಯ ಇಂದು ಪೃಥ್ವೀಂ ಭೂಮಿಯನ್ನ ನಿಷ್ಕೌರವೇಂ ಕರಿಷ್ಯಾಮಿ ಕೌರವರೇ ಇಲ್ಲದೆ ಇರುವವಳವನ್ನಾಗಿ ಮಾಡಿಬಿಡುತ್ತೇನೆ ಇತಿ ಹೀಗೆ ಹೇಳ್ತಾ ಅಮರ್ಷಿತಃ ಅತ್ಯಂತ ಕೋಪಗೊಂಡಂತಹ ಅವನು ಜಗತ್ರಯಂ ದಹನ್ಯವ 3 ಲೋಕಗಳನ್ನು ಸುತ್ತೇ ಬಿಡ್ತಾನೋ ಎನ್ನುವ ರೀತಿಯಲ್ಲಿ ಫಲಂ ಗೃಹೀತ್ವ ಫಲಾಯುಧವನ್ನ ಕೈಗೆ ತೆಗೆದುಕೊಂಡು ಉತ್ತಸ್ಥೌ ಎದ್ದು ನಿಂತ. ಇವತ್ತು ಪೃಥ್ವಿಯಲ್ಲಿ ಪೂರ್ವಂಶವೇ ಇರಬಾರ್ದು, ಆ ರೀತಿಯಾಗಿ ನಾನು ಅವ್ರನ್ನ ಪೂರ್ಣವಾಗಿ ನಾಶ ಮಾಡಿಬಿಡ್ತೇನೆ ಅಂತ ಕೋಪದಿಂದ 3 ಲೋಕವನ್ನು ಸುಟ್ಟೇ ಬಿಡ್ತಾನ ಎನ್ನುವ ರೀತಿಯಲ್ಲಿ ಫಲಾಯುಧವನ್ನ ಕೈಯಲ್ಲಿ ಹಿಡಿದು ಎದ್ದು ನಿಂತ. ಅಷ್ಟೇ ಅಲ್ಲ,
ಲಾಂಗರಾಗ್ರೆ ನಗರಂ ಉದ್ವಿದಾರ್ಯ ಗಜಾಹಯಂ ವಿಷಕರ್ಷಸಃ ಗಂಗಾಯಾಂ ಪ್ರಹರಿಷ್ಯನ್ ಅಮರ್ಷಿತಃ. ಲಾಂಗರಾಗ್ರೇಣ ಗಜಾಹಯಂ ನಗರಂ ಸಹ ಅಮರ್ಷಿತಃ ಸಹ ಪ್ರಹರಿಷ್ಯನ್ ವಿಷಕರ್ಷ. ಲಾಂಗಲಾಗ್ರೇಣ ಆ ಹಲಾಯುಧದ ಆ ನೇಗಿಲಿನ ತುದಿಯಿಂದ ಗಜಾಹಯಂ ನಗರಂ ಆ ಹಸ್ತಿನಾವತಿಯನ್ನ ಉದ್ವಿದಾರ್ಯ ಕಿತ್ತು ಅಮರ್ಷಿತಃ ಸಹ ಅತ್ಯಂತ ಓಪವನ್ನಂತಹ ಬಲರಾಮನು ಗಂಗಾಯಾಂ ಪ್ರಹರಿಷ್ಯನ್ ಅದನ್ನ ಗಂಗೆಯಲ್ಲಿ ಮುಳುಗಿಸಲೇ ಬಿಡಬೇಕು ಅಂತ ಭಾವಿಸಿ ವಿಷಕರ್ಷ ಗಂಗೆ ಕಡೆ ಎಳೆದು ಬಿಡ್ತಾನೆ. ಇಡೀ ಹಸ್ತಿನಾವತಿಯನ್ನ ಆ ತನ್ನ ನೇಗಿಲನ್ನ ಆಯುಧದಿಂದ ಎಳೆದು ಬಿಟ್ಟ ಅತ್ಯಂತ ಕೋಪಗೊಂಡಂತಹ ಆ ಹಲಾಯುಧದಿಂದ ಅದನ್ನ ಹೀಗೆ ಕಿತ್ತು, ಹೀಗೆ ಗಿಡವನ್ನ ಕೆಳಗೆ ಹಾಗೆ ಹೀಗೆ ಕಿತ್ತಾಕ್ತಾರಲ್ಲ ಹಾಗೆ ಹಲಾಯುಧದಿಂದ ನೆಲವನ್ನ ಕುಕ್ಕಿ ಅದನ್ನ ಸರಳ ಮಾಡಿ ಸಂಪೂರ್ಣ ಹಸ್ತಿನಾವತಿಯನ್ನ ಗಂಗೆಯಲ್ಲಿ ಮುಳುಚಿ ಹಾಕೊಡ್ಬೇಕು ಅಂತ ಅದನ್ನು ಒಂದೇ ಸತಿ ಎಳೆದು ಬಿಟ್ಟ. ಏನಾಗೋಯ್ತು ಇಡೀ ನಗರ. ಜಲಯಾನ ವಿವಾಹಪೂರ್ಣಂ ಗಂಗಾಯಾಂ ನಗರಂ ಪತತ್ ಆಕೃಷ್ಯಮಾಣಂ ಆಲೋಕ್ಯ ಕೌರವಾಃ ಜಗತಂಭಮಾಃ. ಈಗ ಬಲವುತ್ರ ಯೋಗ್ಯತೆ ಏನು ಅನ್ನೋದು ಗೊತ್ತಾಯ್ತು. ಆಪೂರ್ಣಂ ಜಲಯಾನಮಿವ ಗಂಗಾಯಾಂ ಪತತ್ ಆಕೃಷ್ಯಮಾಣಂ ನಗರಂ ಗಂಗಾಯಾಂ ಪತತ್ ಆಲೋಕ್ಯ ಕೌರವಾಃ ಜಗತಸಂಭ್ರಮಾಃ. ಆಪೂರ್ಣಂ ಜಲಯಾನಮಿವ ಅಲ್ಲಾಡ್ತಾ ಇರುವಂತಹ ಹಡಗೋ ಎನ್ನುವ ರೀತಿಯಲ್ಲಿ ಗಂಗಾಯಾಂ ಗಂಗೆಯಲ್ಲಿ ಆಕರ್ಷಮಾಣಂ ಸೆಳೆಯಲ್ಪಟ್ಟಂತಹ ನಗರಂ ನಗರವು ಪತತ್ ಬೀಳ್ತಾ ಇರೋದನ್ನ ಆಲೋಕ್ಯ ನೋಡಿ ಕೌರವ ಜಗತಸಂಭ್ರಮ ಕೌರವರೆಲ್ಲರೂ ಸಹ ಕೆಳಗಡೆ ಹೋದ್ರು. ಒಂದೇ ರೀತಿ ಪ್ರವಾಹ ಬಂದ ತಕ್ಷಣ ಹೇಗೆ ಹಡಗ ಅಲ್ಲಾಡಿ ಇನ್ನೇನು ಮುಳುಗೋ ಪರಿಸ್ಥಿತಿ ಬರುತ್ತೋ ಹಾಗೆ ಇಡೀ ನಗರವನ್ನ ಎಳೆದು ಇನ್ನೇನು ಗಂಗೆಯಲ್ಲಿ ಬಿದ್ದೇ ಬಿಡುತ್ತೆ ನಗರ ಎನ್ನುವ ಮಟ್ಟಕ್ಕೆ ಹೋಗಿಬಿಡುತ್ತೋ ಅದನ್ನು ನೋಡಿ ಹೆದರಿದಂತಹ ಕೌರವರು ಓಡಿ ಬಂದ್ರು. ತಮೇವ ಶರಣಂ ಜಗ್ಮುಹು ಸಕುಟುಂಬಾಃ ಜಿಜೀವಿಷವಃ ಸಲಕ್ಷ್ಮಣಂ ಪುರಸ್ಕೃತ್ಯ ಸಾಂಬಂ ಪ್ರಾಂಜಲಯಃ ಪ್ರಭುಂ. ಜಿಜೀವಿಷವಃ ಸಕುಟುಂಬಾಃ ಸಾಂಬಂ ಪುರಸ್ಕೃತ್ಯ ಸಲಕ್ಷ್ಮಣಂ ಪ್ರಾಂಜಲಯಃ ಪ್ರಭುಂ ತಂ ಏವ ಶರಣಂ ಜಗ್ಮುಹು. ಜಿಜೀವಿಷವಃ ಬದುಕಿದು ಸಾಕು, ಬದುಕು ಹೆಚ್ಚುಳ್ಳವರಾಗಿ ಸಕುಟುಂಬಾಃ ತಮ್ಮ ಕುಟುಂಬದವರ ಜೊತೆಗೆ ಸಾಂಬಂ ಪುರಸ್ಕೃತ್ಯ ಸಾಂಬನನ್ನು ಮುಂದೆ ಮಾಡಿಕೊಂಡು ಸಲಕ್ಷ್ಮಣಂ ಮಗಳಾದ ಲಕ್ಷ್ಮಣನೊಡನೆ ಪ್ರಾಂಜಲಯ ಕೈ ಮುಗಿದುಕೊಂಡು ಪ್ರಭುಂ ಒಡೆಯನಾದಂತಹ ತಮೇವ ಬಲರಾಮನನ್ನೇ ಶರಣಂ ಜಗ್ಮುಹು ಶರಣಾದರು. ಯಾವಾಗ ಸಮುದ್ರದಲ್ಲಿರುವ ಹಡಗಿನ ಹಾಗೆ ಗಂಗಾ ನದಿಯ ಕಡೆ ಹಸ್ತಿನಾಪುರ ನಗರ ಹೋಗ್ತಾ ಇದೆ, ಇನ್ನೇನು ಒಗಸಿ ಬಿದ್ದೋಗುತ್ತೆ ಎನ್ನುವ ಪರಿಸ್ಥಿತಿ, ಆಗ ಹೆದರಿ ನಡಗಿ ಬದುಕಲು ಸಾಕು ಅಂತ ಸಾಂಬನನ್ನು ಮುಂದೆ ಮಾಡಿಕೊಂಡು ಅವಳನ್ನು ಲಕ್ಷ್ಮಣೆಯನ್ನು ಸಹ ಕರೆದುಕೊಂಡು ಕೈ ಮುಗಿದುಕೊಂಡು ಅವನು ಶರಣಾದರು. ಏನಂದ್ರು? ರಾಮ ರಾಮ ಅಖಿಲಾಧಾರ ಪ್ರಭಾವಂ ನ ವಿನಾಮತೆ ಮೂಢಾನಾಂ ನ ಬುದ್ಧೀನ ಕ್ಷಂತುಂ ಅರ್ಹಸಿ ಅತಿಕ್ರಮಂ. ಒಂದು ಗಾದೆ ಇದೆ, ಅವನು ನಮಗೆ ಸ್ವಲ್ಪ ಬಗ್ಗಿದ ನಾವು ಮೇಲೆ ಕೈ ಮಾಡ್ತೇವೆ, ನಮ್ಗೆ ಯೋಗ್ಯತೆ ಇದೆ ಇಲ್ವೋ, ಅವನೇನು ಕರ್ಕೊಂಡು ಮೆತ್ತು ಮಾತಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದ್ರೆ ಸರಿ ಅವನು ಎದುರಿಸ್ಬೋದು ಅಂತ ಅನ್ಸುತ್ತೆ. ಅದೇ ಅವನು ಎದ್ದು ನಿಂತ್ರೆ ಎದುರುಗಿಡವರು ಹೀಗೆ ಬರ್ತಾರೆ. ಹಾಗೆ ರಾಮ ರಾಮ ಅಖಿಲಾಧಾರ ತೇ ಪ್ರಭಾವಂ ನ ವಿಧಾಮ ಕೋಧ್ಯೇನ ಮೂಢಾನಾಂ ನಃ ಅತಿಕ್ರಮಂ ಕ್ಷಂತುಂ ಅರ್ಹಸಿ. ರಾಮ ರಾಮ ಅಖಿಲಾಧಾರ ಎಲ್ಲದಕ್ಕೂ ಆಧಾರಭೂತನಾದವನು. ಯಾಕೆಂದ್ರೆ ಅವನು ಶೇಷ ಅವತಾರ ಅಂತ ಬಳಸಿರ್ತಾನೆ. ಆ ಶೇಷ ಭೂಮಿ ಹಿಡ್ಕೊಂಡಿದ್ರಿಂದಲೇ ಭೂಮಿ ತಲೆ ನಿಂತಿರೋ ಇಲ್ಲ ಜಗತ್ತಿಗೂ ಆಧಾರ ಪ್ರಭಾವಂ ತಿಳಿಯಲಿಲ್ಲ. ಕುಬುದ್ಧೇನ ದುಷ್ಟ ಬುದ್ಧಿಯುಳ್ಳ ಮೂಢಾನ ಮಂದ ಬುದ್ಧಿಯುಳ್ಳಂತಹ ನಹ ಅತಿಕ್ರಮಂ ನಾವು ಮಾಡಿದಂತಹ ನಮ್ಮ ಅಪರಾಧವನ್ನ ಕ್ಷಮಿಸಿ ನೀನು ಕ್ಷಮಿಸಿಬಿಡು. ನಿನ್ನ ಮಹಿಮೆ ನಮ್ಗೆ ಗೊತ್ತಾಗಲಿಲ್ಲ, ನೀನು ಜಗತ್ತಿಗೆ ಆಧಾರ, ಕೆಟ್ಟ ಬುದ್ಧಿ
ಬುದ್ಧಿಯುಳ್ಳಂತಹ ಮೂಢರಾದಂತಹ ನಮ್ಮ ತಪ್ಪನ್ನು ನೀನು ಕ್ಷಮಿಸಿಬಿಡು. ಯಾಕೆ? ಸ್ಥಿತ್ಯುತ್ಪತ್ತ್ಯಪ್ಯಯಾನ ತ್ವಮೇಕೋ ಹೇತು ನಿರಾಶ್ರಯ ಲೋಕಾನ್ ಕ್ರೀಡನಕಾನ್ ಏಷ ಕ್ರೀಡಕಸ್ತೆ ವದಂತಿ. ನಿರಾಶ್ರಯ ತ್ವಂ ಏಕಃ ಸ್ಥಿತಿ ಉತ್ಪತ್ತಿ ಅಪ್ಯಯಾನಾಂ ಹೇತುಃ ಏಷ ಲೋಕನ ಕ್ರೀಡನಕಾನ್ ಕ್ರೀಡಕಃ ತೇ ವದಂತಿ. ನಿರಾಶ್ರಯ, ನೀನು ಯಾರಿಗೂ ಸಹ ಆಧಾರ ಇಲ್ಲ, ನೀನು ನಿರಾಧಾರ. ಅಂತಹ ತ್ವಂ ಏಕಃ, ನೀನು ಒಬ್ಬನೇ. ಸ್ಥಿತಿ ಉತ್ಪತ್ತಿ ಅಪ್ಯಯಾನ, ಸ್ಥಿತಿಗಾಗಲಿ ಸೃಷ್ಟಿಗಾಗಲಿ ನಾಶಕ್ಕಾಗಲಿ ನೀನು ಒಬ್ಬನೇ ಹೇತು ಕಾರಣೀಭೂತನಾಗಿದೆಯಾ. ಈಶ ಒಡೆಯನೇ. ಲೋಕಾನ್ ಕ್ರೀಡನಕಾನ್ ಕ್ರೀಡಕ, ಲೋಕಗಳೆಲ್ಲವನ್ನೂ ಸಹ ಆಟದ ವಸ್ತುಗಳ ರೀತಿಯಲ್ಲಿ ಆಡ್ತಾ ಇರುವಂತಹ ನಿನ್ನ ಬಗ್ಗೆ ಹೀಗೆ ಅಂತ ನಿನ್ನ ಬಗ್ಗೆ ವದಂತಿ ಎಲ್ಲ ಋಷಿಮುನಿಗಳು ಹೇಳ್ತಾರೆ. ನಿನ್ನ ಪ್ರಭುತ್ವವನ್ನು ಬಲ್ಲವರು ಹೀಗೆ ಹೇಳ್ತಾರೆ, ನೀನನ್ನ ಧರಿಸುವಂತಹ ಸಾಮರ್ಥ್ಯ, ನೀನು ಯಾವುದನ್ನು ಸಹ ಆಶ್ರಯ, ನೀನು ನಿರಾಧಾರ. ಅಷ್ಟೇ ಅಲ್ಲ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣ. ನೀನು ಲೋಕಗಳನ್ನೆಲ್ಲ ಆಟದ ಸಾಮಗ್ರಿಯನ್ನು ಮಾಡಿ ಆಡ್ತಾ ಇರ್ತೀಯಾ ಅಂತ ನಿನ್ನ ವಿಷಯದಲ್ಲಿ ಎಲ್ಲ ಋಷಿಮುನಿಗಳು ಬಲ್ಲವರು ಹೇಳ್ತಾರೆ. ತ್ವಮೇವ ಮೂರ್ಧಿ ಇದಂ ಅನಂತ ಲೀಲಯ ಭೂಮಂಡಲಂ ವಿಭಕ್ಷಿ ಸಹಸ್ರಮೂರ್ಧನ್ ಅಂತೆ ಜಯ ಸ್ವಾತ್ಮನಿರುದ್ಧ ವಿಶ್ವಃ ಶೇಷೇ ಅದ್ವಿತೀಯ ಪರಿಷ್ಯಮಾಣಃ. ಸಹಸ್ರಮೂರ್ಧನ್ ಇದಂ ಭೂಮಂಡಲಂ ಅನಂತ, ಅದಂತವೇ ಸಹಸ್ರಮೂರ್ಧನ್ ಅನಂತ. ಇದಂ ಭೂಮಂಡಲಂ ಲೀಲಯ ತ್ವಮೇವ ಮೂರ್ಧ್ನಿ ಬಿಭರ್ಷಿ ಅಂತೆ ಚ ಯಃ ಸ್ವಾತ್ಮನೇ ವೃದ್ಧ ವಿಶ್ವಃ ಪರಿಶಿಷ್ಯಮಾಣಃ ಅದ್ವಿತೀಯಃ ಶೇಷೇ. ಅಥವಾ ಅದ್ವಿತೀಯಃ ಪರಿಶಿಷ್ಯಮಾಣಃ ಶೇಷೇ. ಸಹಸ್ರಮೂರ್ಧನ್, 1000 ಹೆಡೆಗಳುಳ್ಳಂತಹ ತಲೆಗಳುಳ್ಳಂತಹ ಅನಂತನೇ. ಇದಂ ಭೂಮಂಡಲಂ, ಈ ಭೂಮಂಡಲವನ್ನ ಲೀಲೆಯ ಬಹಳ ಸುಲಭದಿಂದ ನೀನು ತ್ವಮೇವ ನೀನೇ ಮೂರ್ಧಿ ತಲೆಯಲ್ಲಿ ವಿಭರ್ಷಿ ಧರಿಸಿದೀಯ. ಭೂಮಂಡಲ ಸರಿಯಾದ ರೀತಿಯಲ್ಲಿ ರಕ್ಷಣೆ ಪಾಲನೆ ಮಾಡ್ತಾ ಇರುವುದು ನೀನೇ. ಆದರೆ ಬಹಳ ಸುಲಭವಾಗಿ ನಿನ್ನ ತಲೆ ಮೇಲೆ ಹೊತ್ಕೊಂಡು ರಕ್ಷಣೆ ಮಾಡ್ತಾ ಇದ್ದೀನಿ. ಅದು ಕೊನೆಗಾಲದಲ್ಲಿ ಏನಾಗುತ್ತೆ, ಅಂತ್ಯೇಶ ಪ್ರಳಯದ ಸಂದರ್ಭದಲ್ಲಿ ಯಾವ ನೀನು ಸ್ವಾತ್ಮನೇ ನಿನ್ನಲ್ಲಿ ವೃದ್ಧ ವಿಶ್ವ, ಆ ಜಗತ್ತನ್ನ ನಿನ್ನ ಒಳಗೆ ಲೀನ ಮಾಡಿಕೊಂಡು ಅಡಗಿಸಿಕೊಂಡು ಅದ್ವಿತೀಯ ಒಬ್ಬಂಟಿಗನಾಗಿ ಪರಿಶ್ಯಮಾಣ ಉಳಿದು ಶೇಷೇ ಇರ್ತೀಯ. ಶೇಷೆ ಅನ್ನೋದು ವಿಶೇಷ, ಎರಡರ್ಥ. ಶೇಷ ಅನ್ನೋದು ಅವಿಶೇಷ ಅನ್ನೋದು ಅರ್ಥ. ಶೇಷ ಅಂದ್ರೆ ನೀನು ಹಾಗೆ ಮರುತ್ತೀಯ. ನೀನೇ 1000 ತಲೆಗಳನ್ನು ಹೊಂದಿರುವಂಥವನು, ಅನಂತ ನೀನು. ಅಂತಹವನು ಈ ಭೂಮಂಡಲವನ್ನ ನಿನ್ನ ತಲೆಯ ಮೇಲೆ ಬಹಳ ಸುಲಭವಾಗಿ ಅದನ್ನ ಧರಿಸಿಬಿಟ್ಟಿದೀಯ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಅದನ್ನ ನೀನು ನಿನ್ನಲ್ಲಿ ಅಡಗಿಸಿಕೊಂಡು ಬಿಡ್ತೀಯ. ಆಗ ಉಳಿಯೋದು ಯಾರು? ನೀನೊಬ್ಬನೇ ಅದ್ವಿತೀಯ ಪರಿಶಿಷ್ಯಮಾನ ಶಕ್ತಿ. ನೀನೊಬ್ಬನೇ ಉಳಿದು ವಿಶ್ರಾಂತಿಯನ್ನ ಅನುಭವಿಸ್ತೀಯ. ಕೋಪಸ್ಥೆ ಅಖಿಲ ಶಿಕ್ಷಾರ್ಥಂ ನಿರ್ದೇಶಾತ್ ನಶಮಸ್ಥರಾತ್ ಬಿಭ್ರತೋ ಭಗವಾನ್ ಸತ್ವಂ ಸ್ಥಿತಿ ಪಾಲನ ತತ್ಪರಃ. ಹೇಗೆ ಬುದ್ಧಿ ಬರುತ್ತೆ ಒಂದು ಸಣ್ಣ ಇದು ಮಾಡಿದ ತಕ್ಷಣ ಗಮನಿಸಿ. ತೇ ಕೋಪಃ ಅಖಿಲ ಶಿಕ್ಷಾರ್ಥಂ ನ ದ್ವೇಷಾತ್ ನ ಚ ಮತ್ಸರಾತ್ ಭಗವನ್. ಒಂದು ನಿಮಿಷ ಸಂಬೋಧನೆ ಅಂತ ಜಾಸ್ತಿ. ಅಖಿಲ ಶಿಕ್ಷಾರ್ಥಂ ತೇ ಕೋಪಃ ಅಖಿಲ ಶಿಕ್ಷಾರ್ಥಂ ನ ದ್ವೇಷಾತ್ ನ ಮತ್ಸರಾತ್ ಭಗವನ್ ಸತ್ವಂ ಬಿಭ್ರತಃ ಸ್ಥಿತಿ ಪಾಲನ ತತ್ಪರಃ. ತೇ ಕೋಪಃ, ನೀನು ಕೋಪಿಸ್ಕೊಳ್ಳೋದು ಸಹ, ನಿನ್ನ ಕೋಪವೂ ಸಹ ಅಖಿಲ ಶಿಕ್ಷಾರ್ಥಂ ಎಲ್ಲರಿಗೂ ಸಹ ಯೋಗ್ಯ ರೀತಿಯಲ್ಲಿ ಹೀಗಿರಬೇಕು ಅಂತ ತೋರಿಸಿಕೊಳ್ಳೋದಕ್ಕೆ ಆಗಿದೆಯೇ ಹೊರತು ನ ದ್ವೇಷಾತ್ ನ ಚ ಮತ್ಸರಾತ್
ದೇಶದಿಂದಲಾಗಲಿ ಮತ್ಸರದಿಂದಲಾಗಲಿ ಅಲ್ಲ, ನಿನ್ನ ಕೋಪ ಕಣ್ಣಿಗೆ ಹೋಗಿ ಮುಟ್ಟೋದಿಲ್ಲ. ಅದು ಎಲ್ಲರೂ ಸಹ ಒಳ್ಳೇದಾಗಲಿ, ಎಲ್ಲರನ್ನೂ ಸರಿದಾರಿ ತರಬೇಕು ಎನ್ನುವ ಉದ್ದೇಶ ನೀನು ಕೋಪಿಸ್ಕೊಳ್ಳೋದು. ಹಾಗಾಗಿ ಭಗವಾನ್ ಪರಮಾತ್ಮನೇ ರಾಮನೇ ಸತ್ವಂ ವಿಭ್ರತಃ, ಸತ್ವಗುಣವನ್ನ ಆಶ್ರಯಿಸಿದಂತಹ ನೀನು ಸ್ಥಿತಿ ಪಾಲನ ತತ್ಪರ. ಈ ಲೋಕದ ಸ್ಥಿತಿ ಮತ್ತು ಪಾಲನೆಗೋಸ್ಕರವೇ ನೀನು ಇದೆಯಾ, ಅಥವಾ ಸತ್ವಂ ವಿಭ್ರತಃ ಅನ್ನೋದಕ್ಕೆ, ಸತ್ವ ಎನ್ನುವ ಶಬ್ದಕ್ಕೆ ಎಲ್ಲ ಜೀವಿಗಳು ಎನ್ನುವ ಅರ್ಥವೂ ಇದೆ. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ವಿಭ್ರತಃ ಸರಿಯಾಗಿ ರಕ್ಷಣೆ ಮಾಡುವಂತಹ ವಾರನ್ನು ಹೊತ್ತಿರುವಂತಹ ನೀನು ಸ್ಥಿತಿ ಪಾಲನ ತತ್ಪರ. ಅದರ ಸ್ಥಿತಿ, ಅದರ ರಕ್ಷಣೆ ಇದರಲ್ಲಿಯೇ ನಿರತನಾಗಿದೆಯಾ. ಹಾಗಾಗಿ ನಿನ್ನ ಕೋಪವೂ ಸಹ ಅದಕ್ಕೋಸ್ಕರನೇ ಇರುತ್ತೆ. ಅದು ದ್ವೇಷದಿಂದಲಾಗಲಿ ಮತ್ಸರದಿಂದಲಾಗಲಿ ನಮಸ್ತೆ ಸರ್ವಭೂತಾತ್ಮನ್ ಸರ್ವಶಕ್ತಿಧರ ವ್ಯಯ ವಿಶ್ವಕರ್ಮನ್ ನಮಸ್ತೆಸ್ತು ತ್ವಾಂ ವಯಂ ಶರಣಂ ಗತಾಃ. ಸರ್ವಭೂತಾತ್ಮನ್ ಸರ್ವಶಕ್ತಿಧರ ಅವ್ಯಯ ತೇ ನಮಃ ವಿಶ್ವಕರ್ಮನ್ ತೇ ನಮಃ ಅಸ್ತು ತ್ವಾಂ ವಯಂ ಶರಣಂ ಗತಾಃ. ಸರ್ವಭೂತಾತ್ಮನ್ ಎಲ್ಲ ಪ್ರಾಣಿಗಳನ್ನು ಆತ್ಮರೂಪದಲ್ಲಿ ಸರ್ವಶಕ್ತಿಧರ ಎಲ್ಲ ಶಕ್ತಿಗಳನ್ನು ಧರಿಸಿರುವ ಅವ್ಯಯ ಶಾಶ್ವತನಾದನೆ ತೇ ನಮಃ ನಿನಗೆ ನಮಃ. ವಿಶ್ವಕರ್ಮನ್ ವಿಶ್ವವನ್ನು ಸೃಷ್ಟಿ ಮಾಡಿರುವಂತಹ ತೇ ನಿನಗೆ ನಮಃ ನಮಸ್ಕಾರ ಅಸ್ತು ನಮಸ್ಕಾರ. ಅದನ್ನೇ ತ್ವಾಂ ನಿನ್ನನ್ನು ವಯಂ ನಾವು ಶರಣು ಹೊಂದಿದ್ದೇವೆ. ನೀನು ಸರ್ವ ಜೀವಿಗಳಲ್ಲಿಯೂ ಅಂತರ್ಯಾಮಿಯಾಗಿದೆಯಾ, ಎಲ್ಲ ಶಕ್ತಿಯನ್ನು ನೀನು ಹೊಂದಿದೆಯಾ, ಮತ್ತೆ ನೀನು ಅವಿನಾಶಿ ಶಾಶ್ವತ. ಅಂತಹ ನಿನಗೆ ನಮಸ್ಕಾರ. ವಿಶ್ವವನ್ನೇ ಸೃಷ್ಟಿ ಮಾಡುವಂತಹ ನಿನಗೆ ನಮಸ್ಕಾರ. ನಾವು ನಿನಗೆ ಚೆನ್ನಾಗಿ ಬಿಟ್ಟಿದ್ದೇವೆ ಎಲ್ಲರೂ ಅವನ ಕಾಲಿಗೆ ಬಿದ್ದೆ. ಶ್ರೀಶುಕವಾಚ ಏವಂ ಪ್ರಪನ್ನೈ ಸಂವಿಘ್ನೈ ವೇಪಮಾನಾಯನೈ ಬಲಃ ಪ್ರಸಾದಿತಸ್ತು ಪ್ರಸನ್ನಃ ಮಾಭೈಷ್ಟ ಇತಿ ಅಭಯಂ ದದೌ. ಏವಂ ವೇಪಮಾನಾಯನೈ ಸಂವಿಘ್ನೈ ಪ್ರಪನ್ನೈ ಪ್ರಸಾದಿತಃ ಬಲಃ ಸುಪ್ರಸನ್ನಃ ಮಾಭೈಷ್ಟ ಇತಿ ಅಭಯಂ ದದೌ. ಏವಂ ಈ ರೀತಿಯಾಗಿ ವೇಪಮಾನ ಅಯನೈಹಿ ನಡೆಯುತ್ತಾ ಇರುವಂತಹ ಹಸ್ತಿನ ಪದವನ್ನು ನೋಡಿ ಸಂವಿಘ್ನೈಹಿ ಅರಣಾದಂತಹ ಪ್ರಸಾದಿತಃ ಬಲಃ ಬಲವನ್ನು ಸುಪ್ರಸನ್ನ ಸನ್ನಮುಖದವನಾಗಿ ಮಾಭೈಷ್ಟ ಹೆದರಬೇಡಿ ಅಂತ ಇತಿ ಈ ರೀತಿಯಾಗಿ ಅಭಯವನ್ನು ಅಭಯವನ್ನ ಕೊಡ್ತ. ವೇಪಮಾನ ಅಯನ ಅಂದ್ರೆ ಅವರ ಸ್ಥಳ ಯಾವುದು ಅದೇ ನಡೆಸ್ತಾ ಇದೆ, ಹಸ್ತಿನಾಪುರವೇ ನಡೆಸ್ತಾ ಇದೆ. ಹಾಗೆ ಅದರಿಂದ ಬಹಳ ಹೆದರಿ ಹೋದಂತಹ ಅವರು ಇನ್ನೇನು ನಾವು ಮುಳುಗೆ ಹೋಗ್ತೀವಿ ಎಲ್ಲರೂ ಸೇರಿ ಅಂತ ಅನ್ನಿಸ್ತು. ಹಾಗೆ ಶರಣಾದರು ಪರಶುರಾಮನಿಗೆ. ಅವರು ಮಾಡಿದ ಮಾತಿನಿಂದ ಸ್ವಲ್ಪ ಸಮಾಧಾನದ ಒಂದು ಕೋಪವನ್ನು ಕಡಿಮೆ ಮಾಡಿಕೊಂಡಂತಹ ಪರಶುರಾಮನು ಪ್ರಸನ್ನನಾಗಿ ಯಾರು ಹೆದರಬೇಡಿ ಅಂತ ಅಭಯವನ್ನು ಕೊಡ. ಆಮೇಲೆ ದುರ್ಯೋಧನ ಪಾರಿಬರಹಂ ಕುಂಜರಾನ್ ಷಷ್ಟಿಹಾಯನಾನ್ ದದೌ ಚ 12 ಶತಾನಿ ಅಯುತಾನಿ ಸುರಂಗಮಾನ್. ರಥಾನಾಂ 6 ಸಹಸ್ರಾಣಿ ರೋಕ್ಮಾಣಾಂ ಸೂರ್ಯವರ್ಚಸಾಂ ದಾಸೀನಾಂ ನಿಷ್ಕಕಂಠೀನಾಂ ಸಹಸ್ರಂ ದುಹಿತೃವತ್ಸಲಃ. ದುಹಿತೃವತ್ಸಲಃ ದುರ್ಯೋಧನಃ ಷಷ್ಟಿಹಾಯನಾನ್ ಕುಂಜರಾನ್ 12 ಶತಾನಿ ಅಯುತಾನಿ ಸುರಂಗಮಾನ್ ಸೂರ್ಯವರ್ಚಸಾಂ ರಥಾನಾಂ ಸೂರ್ಯವರ್ಚಸಾಂ ರೋಕ್ಮಾಣಾಂ ರಥಾನಾಂ 6 ಸಹಸ್ರಾಣಿ ನಿಷ್ಕಕಂಠೀನಾಂ ದಾಸೀನಾಂ ಸಹಸ್ರಂ ಪಾರಿಬರಹಂ ದದೌ. ಪಾರಿಬರಹ ಅಂದ್ರೆ ಮಗಳಿಗೆ ಕೊಡುವ ಬಳುವಳಿ, ಅದನ್ನ ಕೊಟ್ಟ. ಯಾಕೆ? ದುಹಿತೃವತ್ಸಲ ಮಗಳ ಮೇಲೆ ಬಹಳ ಪ್ರೀತಿ ಉಳ್ಳಂತಹ ದುರ್ಯೋಧನನು ಷಷ್ಟಿಹಾಯನಾನ ಕುಂಜರಾನ್ 60 ವರ್ಷದ ಆನೆಗಳನ್ನು ಎಷ್ಟು ಕೊಟ್ಟ? 12 ಶತಾನಿ 1200
ಆನೆಗಳನ್ನ. ಆಮೇಲೆ ಅಯುತಾನಿ ತುರಂಗಮಾನ್ 10,000 ಕುದುರೆಗಳನ್ನ, ಸೂರ್ಯವರ್ಚಸಾಂ ಸೂರ್ಯನಂತೆ ಬೆಳಗುತ್ತಿರುವ, ರೋಕ್ಮಣಾಂ ಚಿನ್ನದ ತಗಡಿನಿಂದ ಕೂಡಿರುವ, ರಥಾನಾಂ 6,000 6,000 ರಥಗಳನ್ನ, ನಿಷ್ಕಂಠೀನಾಂ ದಾಸೀನಾಂ ಸಹಸ್ರಂ ಚಿನ್ನದ ಆಭರಣಗಳನ್ನು ಧರಿಸಿರುವಂತಹ 1,000 ದಾಸಿಗಳನ್ನ ಪಾರಿಬಾರ್ದು ಬಳುವಳಿಯನ್ನು ಮಗಳನ್ನು ಬಹಳವಾಗಿ ಇಷ್ಟಪಡ್ತಿದ್ದ ದುರ್ಯೋಧನ 60 ವರ್ಷ ವಯಸ್ಸಿನ 1,200 ಆನೆಗಳು, 10,000 ಕುದುರೆಗಳು, ಸೂರ್ಯನ ಹಾಗೆ ಬೆಳಗ್ತಾ ಇರುವಂತಹ ಚಿನ್ನದ ತಗಡಿನಿಂದ ನಿರ್ಮಿತವಾದಂತಹ ರಥಗಳು 6,000, ಆಭರಣಗಳನ್ನು ಧರಿಸಿರುವಂತಹ ದಾಸಿಯರು 1,000. ಈ ರೀತಿಯಾಗಿ ಮಗನಿಗೆ ಬಳುವಳಿಯಾಗಿ ಕೊಟ್ಟ. ತತ್ಸರ್ವಂ ಭಗವಾನ್ ತತಃ ಸಸುತಃ ಸಸ್ಮೃತಃ ಪ್ರಾಗಾತ್ ವೃದ್ಧಿಃ ಅಭಿನಂದಿತಃ. ಸಪ್ತದರ್ಶಕಃ ಭಗವಾನ್ ತತ್ಸರ್ವಂ ಪ್ರತಿಗೃಹ್ಯ ಸಸುತಃ ಸ್ನಶ್ರುಷಃ ಸುಹೃದ್ಭಿಃ ಅಭಿನಂದಿತಃ ಪ್ರಾಗಾತ್. ಸಪ್ತದರ್ಶಕಃ ಶಕ್ತನಾದಂತಹ ಭಗವಾನ್ ಬಲರಾಮನು ತತ್ಸರ್ವಂ ಪ್ರತಿಗೃಹ್ಯ ಅದೆಲ್ಲವನ್ನು ಸ್ವೀಕರಿಸಿ ಸಸುತಃ ತಸ್ನುಷಃ ಮಗನೊಡನೆ ಸಭೆಯೊಡನೆ ಸುಹೃದ್ಭಿಃ ಅಭಿನಂದಿತಃ ಎಲ್ಲ ಸ್ನೇಹಿತರಿಂದ ಮಿತ್ರರಿಂದ ಅಗ್ರಂಥಗಳನ್ನ ಸ್ವೀಕರಿಸ್ತಾ ಪ್ರಾಗಾತ್ ದ್ವಾರಕೆಗೆ ಹೊರಟ. ಅವನು ಕೊಟ್ಟಿದ್ದನ್ನೆಲ್ಲ ತಗೊಂಡ ಯದುವಂಶಕ್ಕೆ ಕೀರ್ತಿಯಾಗಿ ಆಗಿರುವಂತಹ ಬಲರಾಮ ಎಲ್ಲವನ್ನು ತೆಗೆದುಕೊಂಡು ಮದ ಸೊಸೆಯ ಜೊತೆಗೆ ಹೊರಟ. ಎಲ್ಲರೂ ಸಹ ಸ್ನೇಹಿತರೆಲ್ಲರೂ ಅವನ ಮಾಡಿದ ಕೆಲಸಕ್ಕೆವನ್ನ ಅಭಿನಂದಿಸಿದರು. ತತಃ ಪ್ರವಿಷ್ಟ ಸ್ಮರಾಯುಧಃ ಸಮೇತ್ಯ ಬಂಧೂನ್ ಅನುರಕ್ತಚೇತಸಃ ಸರ್ವಂ ಯದು ಪುಂಗವಾನಾಂ ಮಧ್ಯೆ ಸಭಾಯಾಂ ಪುರುಷೋ ಸುಚೇಷ್ಟಿತಂ. ತತಃ ಸ್ವಪುರಂ ಪ್ರವಿಷ್ಟಃ ಫಲಾಯುಧಃ ಅನುರಕ್ತಚೇತಸಃ ಬಂಧೂನ್ ಸಮೇತ್ಯ ಯದುಪುಂಗವಾನಾಂ ಸಭಾಯಾಂ ಮಧ್ಯೆ ಕುರುಷು ಸ್ವಚೇಷ್ಟಿತಂ ಸರ್ವಂ ಶಶಂಸ. ತತಃ ಬಳಿಕ ಸ್ವಪುರಂ ಪ್ರವಿಷ್ಟಃ ಫಲಾಯುಧಃ ತನ್ನ ಪಟ್ಟಣವಾದ ದ್ವಾರಕೆಯನ್ನು ಪ್ರವೇಶ ಮಾಡಿದಂತಹ ಬಲರಾಮನು ಅನುರಕ್ತ ಚೇತಸಃ ಬಂಧೂನ್ ತನ್ನ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂದಿರುವ, ತನಗೇನಾಯಿತೋ ಎನ್ನುವ ಕಾದರನ್ನು ಹೊಂದಿರುವಂತಹ ಬಂಧುಗಳನ್ನ ಸಮೇತ್ಯ ಕೂಡಿಕೊಂಡು ಅವ್ರ ಜೊತೆಗೆ ಸೇರಿಕೊಂಡು, ಅಂದ್ರೆ ಅವ್ರಿಗೆಲ್ಲ ಅವರನ್ನು ಕಳ್ಕೊಂಡು ಯದುಪುಂಗವಾನಾಂ ಸಭಾಯಾಂ ಮಧ್ಯೆ ಎಲ್ಲ ಯದುಶ್ರೇಷ್ಠರು ಇದ್ದಾರೆ ಸಭೆಯಲ್ಲಿ. ಅಂತಹ ಸಭೆಯ ಮಧ್ಯದಲ್ಲಿ ಕುರುಷು ಕೌರವ ವಿಷಯದಕ್ಕೆ ಸಚ್ಚಿತಂ ಸರ್ವಂ ತಾನು ಮಾಡಿದ ಎಲ್ಲ ರೀತಿಯ ಕೆಲಸಗಳನ್ನು ವ್ಯವಹಾರವನ್ನು ಪ್ರಶಂಸ ಅಲ್ಲಿ ವರ್ಣಿಸಿದ. ಪಟ್ಟಣವನ್ನು ಪ್ರವೇಶ ಮಾಡಿದ. ತನ್ನ ವಿಷಯದಲ್ಲಿ ಅನುರಕ್ತರಾದಂತಹ ಜೊತೆ ಕೂಡಿಕೊಂಡು ಆ ಯದುಶ್ರೇಷ್ಠರ ಸಭೆಯಲ್ಲಿ ಕೌರವರ ವಿಷಯದಲ್ಲಿ ತಾನು ಹೇಗೆ ನಡೆದುಕೊಂಡೆ, ತಾನು ಅವರನ್ನು ಯಾವ ರೀತಿಯಾಗಿ ವ್ಯವಹಾರ ಮಾಡಿದೆ ಎನ್ನುವ ಎಲ್ಲ ವಿಷಯವನ್ನು ಸಹ ತಿಳಿಸಿದ. ಅದ್ಯಾಪಿತ ಪರಂ ಹೇತತ್ ಸೂಚಯದ್ರಾಮ ವಿಕ್ರಮಂ ಸಮುನ್ನತಂ ದಕ್ಷಿಣತಃ ಗಂಗಾಯಾಂ ಅನುದೃಶ್ಯತೆ. ರಾಮವಿಕ್ರಮಂ ಸೂಚಯತ್ ಏತತ್ ಪುರಂ ಅದ್ಯಾಪಿ ಗಂಗಾಯಾಂ ದಕ್ಷಿಣತಃ ಸಮುನ್ನತಂ ಅನುದೃಶ್ಯತೆ. ರಾಮವಿಕ್ರಮಂ ಸೂಚಯತ್ ಬಲರಾಮನು ಪರಾಕ್ರಮವನ್ನ ಸೂಚಿಸ್ತಾ ಅದ್ಯಾಪಿ ಇಂದು ಸಹ ಏತತ್ ಪುರಂ ಆ ಹಸ್ತಿನಾಪುರವು ಗಂಗಾ ದಕ್ಷಿಣತಃ ದಕ್ಷಿಣ ದಿಕ್ಕಿನಲ್ಲಿ ಗಂಗಾಯಾಂ ಗಂಗೆಯಲ್ಲೇ ಸಮುನ್ನತಂ ಸ್ವಲ್ಪ ಎತ್ತಿರುವುದನ್ನ ಅನುದೃಶ್ಯತೆ ಕಂಡು ಬರುತ್ತೆ. ಈಗಲೂ ಸಹ ಹಸ್ತಿನಾಪುರ ಬಲರಾಮನ ಪರಾಕ್ರಮವನ್ನ ಸೂಚಿಸ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ಗಂಗಾ ನದಿಯ ಹತ್ತಿರ ದಕ್ಷಿಣದಲ್ಲೇ ಸ್ವಲ್ಪ ಮೇಲೆ ಎದ್ದಿದೆ ಇದು ಹಸ್ತಿನಾಪುರ. ಅದ್ಯಾಪಿರಪುರಂ ಏತತ್ ಸೂಚಯತ್ರಂ ಅವಿಕ್ರಮಂ ಸಮುನ್ನತಂ ದಕ್ಷಿಣತಃ ಗಂಗಾಯಾಂ ಅನುದೃಶ್ಯತೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂಧೆ ಉತ್ತರಾರ್ಧೆ ಹಸ್ತಿನಪುರಕರ್ಷಣ ರೂಪ ಸಂಕರ್ಷಣ ವಿಜಯೋ ನಾಮ 68ತಮೋऽಧ್ಯಾಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭವೇತ್. ಮೇಡಮ್, ಕೌರವರಿಗೆ ಆದಿಶೇಷನೇ ಬಲರಾಮ ಹಾಗೆ